ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾಡಿನ ಗಣ್ಯಾತಿ ಗಣ್ಯರಲ್ಲಿ ಒಬ್ಬರಾದ ಧಾರ್ಮಿಕ ವ್ಯಕ್ತಿಗಳು, ಸಾಮಾಜಿಕ ಕಾಳಜಿ ಉಳ್ಳವರು, ಸದಾ ಸಮಾಜದ ಹಿತವನ್ನು ಬಯಸ್ತಾ ಇರ್ತಕ್ಕಂತಹ ಹಿರಿಯ ವ್ಯಕ್ತಿಯೊಬ್ಬರನ್ನು ಪರಿಚಯಿಸ್ತಾ ಇದ್ದೇನೆ. ತಾವೆಲ್ಲ ಕೇಳಿದ್ದೀರಿ, ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಹೀಗೆ 3 ಪ್ರಸಿದ್ಧ ಕ್ಷೇತ್ರಗಳು ಮಲೆನಾಡಿನಲ್ಲಿ ಇಡೀ ಲೋಕವನ್ನು ಒಳಗೊಂಡಂತಹ ಒಂದು ಸಮಾಜ ಕಲ್ಯಾಣವನ್ನು ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅದರಲ್ಲಿ ಹೊರನಾಡು ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನವನ್ನು ಅಭಿವೃದ್ಧಿಪಡಿಸುವ ಜೊತೆಯಲ್ಲಿ ದೇವಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಮುಖಾಂತರವಾಗಿ ಆ ಕ್ಷೇತ್ರದಲ್ಲಿ ಪೀಠದಲ್ಲಿ ಕುಳಿತು ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಶ್ರೀ ಭೀಮೇಶ್ವರ ಜೋಶಿಯವರು ನಮ್ಮ ಜೊತೆಗಿದ್ದಾರೆ. ಅವರ ಸಜ್ಜನಿಕೆ, ಸರಳತೆ ಹಾಗೆ ಶಿಸ್ತು, ಇದ್ರ ಬಗ್ಗೆ ಕೂಡ ನಾವು ತುಂಬ ಕೇಳಿದ್ದೇವೆ. ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ, ಮಾತಾ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದ ವ್ಯವಸ್ಥೆ, ಅಲ್ಲಿಯ ಭೋಜನಗಳು, ಅಲ್ಲಿ ಸೇವೆಯ ಅವಕಾಶಗಳು, ಅಲ್ಲಿ ಸಿಗ್ತಕ್ಕಂಥ ಸಮಾಧಾನದ ಕುರಿತು ಅಸಂಖ್ಯ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ತುಂಬ ಶ್ರಮಪಟ್ಟು ಅಭಿವೃದ್ಧಿಪಡಿಸಿ ಆ ಸನ್ನಿಧಾನ ಸದಾ ಜಾಗೃತ ಸನ್ನಿಧಾನವಾಗಿ ನಾಡಿನ ಲೋಕಕ್ಕೆ ಭಕ್ತರಿಗೆ ಎಲ್ರಿಗೂ ಒಳ್ಳೆ ರೀತಿ ಆಗಬೇಕು ಅನ್ನೋ ರೀತಿಯಲ್ಲಿ ಶ್ರೀಮಾನ್ ಭೀಮೇಶ್ವರ ಜೋಶಿಯವರು ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳು ಹೇಗಿರಬೇಕು, ಈಗ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವೈಶಿಷ್ಟ್ಯಗಳೇನು, ಧಾರ್ಮಿಕ ಕ್ಷೇತ್ರಗಳು ಹೇಗಿರಬೇಕು ತಮ್ಮ ಕಲ್ಪನೆಯಲ್ಲಿ, ನಾಡಿನ ಇತರ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳು ಹೇಗೆ ಅಭಿವೃದ್ಧಿಪಡಿಸುವುದು ಇತ್ಯಾದಿ ಒಳ್ಳೆಯ ವಿಚಾರಗಳು ಭೀಮೇಶ್ವರ ಜೋಶಿಯವರು ಅಲ್ಲಿ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ನನಗೆ ಗೊತ್ತಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿದೆ. ಬೇರೆ ಯಾವುದೋ ಕಾರ್ಯಾರ್ಥ ಇದ್ದವರು ಒಪ್ಪಿಕೊಂಡು ಈ ಪ್ರೀತಿಯಿಂದ ನಮ್ಮ ನುಡಿಸಿರಿ ಸ್ಟುಡಿಯೋವರೆಗೆ ಬಂದಿದ್ದಾರೆ, ಮಾತನಾಡ್ತಾರೆ, ನಮ್ಮನ್ನೆಲ್ಲ ಆಶೀರ್ವದಿಸ್ತಾರೆ. ನಮಸ್ಕಾರ ಭೀಮೇಶ್ವರ ಜೋಶಿಯವರು. ನಮಗೆ ತುಂಬ ಪ್ರೀತಿಯಿಂದ ನಮ್ಮ ನುಡಿಸಿರಿ ವೀಕ್ಷಕರ ಪರವಾಗಿ, ನುಡಿಸಿರಿ ಆ ಮಂಡಳಿಯ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ದಯವಿಟ್ಟು ಮಾತಾಡಬೇಕು ತಾವು ಅಂತ. ಮೊಟ್ಟ ಮೊದಲನೇದಾಗಿ ನುಡಿಸಿರಿ ಈ ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ಜನಮಾನಸಕ್ಕೆ ಶ್ರೀ ಕ್ಷೇತ್ರವನ್ನು ಪರಿಚಯಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ, ಐತಿಹಾಸಿಕ ವಿಶೇಷಗಳನ್ನು ತಲುಪಿಸಬೇಕು ಅನ್ನೋಂಥ ಉತ್ಕಟವಾದ ಬಯಕೆಯನ್ನು ಇಟ್ಟುಕೊಂಡು ಈ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅವರೆಲ್ಲರೂ ಕೂಡ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಇದೊಂದು ನಮಗೆ ಒಂದು ಹೊಸತನದ ಒಂದು ವಾತಾವರಣದಲ್ಲಿ ನಾವು ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಥರದ ವಾತಾವರಣದಲ್ಲಿ ಯಾವತ್ತೂ ನಾವು ಬಂದವರಲ್ಲ. ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಬಹುಶಃ ಮಾಹಿತಿಗಳನ್ನು ಕೊಡ್ತಕ್ಕಂಥ ಅಥವಾ ಮಾಹಿತಿಗಳನ್ನು ಹಂಚಿಕೊಳ್ತಕ್ಕಂಥ ಯಾವ ಅಗತ್ಯವೂ ಕಂಡುಬರುವುದಿಲ್ಲ ಅಂತ ನಾವು ಭಾವಿಸ್ತೇವೆ. ಕಾರಣ ಏನು ಅಂದರೆ, ಇಡೀ ವಿಶ್ವವಿಖ್ಯಾತವಾಗಿರತಕ್ಕಂಥ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ ಎಲ್ಲರ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ನೆಲೆಗೊಂಡಿರ್ತಕ್ಕಂಥ ಕ್ಷೇತ್ರ ಮತ್ತು ಆ ತಾಯಿಯ ಪೂರ್ಣ ಕೃಪೆಗೆ, ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಒಂದು ವಿಶೇಷತೆ. ಅವರೆಲ್ಲರಿಗೂ ಸಹಜವಾಗಿ ಮಾತೃಸ್ವರೂಪದ ದರ್ಶನವನ್ನು ಪಡೆದಿರ್ತಕ್ಕಂಥದ್ದಾದ್ದರಿಂದ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥದ್ದು ಭಟ್ರ ಅಪೇಕ್ಷೆ ಆಗಿದೆ. ಯಾಕೆಂದರೆ ಈಗ ಧರ್ಮಸ್ಥಳದ ಹಿಂದೆ ಹೆಗ್ಗಡೆ ಅವರು, ಶೃಂಗೇರಿ ಹಿಂದೆ ಶ್ರೀಗಳು ಇದ್ದ ಹಾಗೆ ಪ್ರತಿಯೊಂದು ಎಲ್ಲ ಒಳ್ಳೆಯ ಕೆಲಸಗಳ ಹಿಂದೆ, ಸಾಧನೆಗಳ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿಯನ್ನು ದೇವರು ತನಗಾಗಿಯೇ ಸೃಷ್ಟಿಸಿಕೊಂಡು ಆ ಕೆಲಸಕ್ಕೆ ಅವರನ್ನು ಸಮರ್ಪಣೆ ಆಗುವ ಹಾಗೆ ಮಾಡಿಕೊಂಡಿರ್ತಾರೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮನ್ನು ಅದಕ್ಕಾಗಿ ತೊಡಗಿಸಿಕೊಂಡಿದ್ದಾಳೆ. ಸಾವಿರ ಕೆಲಸಗಳು, ಸಮಸ್ಯೆಗಳ ಮಧ್ಯೆಯೂ ಕೂಡ ನಗನಗ್ತಾ ಎಲ್ಲರನ್ನೂ ಕೂಡ ಸಾವಿರ ರೀತಿಯ ಭಕ್ತರು ಬರ್ತಾರೆ, ಅವರೆಲ್ಲರನ್ನ ತೂಗಿಸಿಕೊಂಡು ಒಂದು ಕ್ಷೇತ್ರವನ್ನು ಸಮಾಜಮುಖಿಯಾಗಿ ಒಂದು ರೀತಿ ಮಾನಸಿಕ ನೆಮ್ಮದಿ ಕೊಡುವ ಕ್ಷೇತ್ರವನ್ನು ತಾವು ಬೆಳೆಸಿದ್ದೀವಿ. ಇದರ ಹಿಂದೆ ತಮ್ಮ ಶ್ರಮ ಇದೆ. ದೇವಿಯ ಕೃಪೆ ಅಂತ ನೀವು ದೇವಿ ಮಾಡಿಸ್ತಾಳೆ ಅಂತ ಇದೆಲ್ಲದರ ಮಧ್ಯೆಯೂ ಕೂಡ ಒಬ್ಬ ವ್ಯಕ್ತಿಯಾಗಿ ಶ್ರಮ ಇದೆ. ಅದನ್ನು ಕೇಳೋದು ಯಾಕೆ ಅಂದರೆ, ಇಷ್ಟು ಶ್ರಮಪಟ್ಟರೆ, ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ದೇವಿ ಒಲಿತಾಳೆ, ದೇವರು ನಮಗೆ ಒಲಿತಾನೆ. ಆ ಮುಖಾಂತರ ನಾವು ಇಡೀ ಸಮಾಜವನ್ನು ಉದ್ಧರಿಸಬಹುದು ಅನ್ನೋದಕ್ಕೆ ಹಲವು ಉದಾಹರಣೆಗಳಲ್ಲಿ ನೀವು ಕೂಡ ಒಬ್ಬರು ಉದಾಹರಣೆಗಳು. ಅದಕ್ಕಾಗಿ ನಿಮ್ಮ ಬಾಯಿಯಿಂದ ನೇರವಾಗಿ ಭಕ್ತರಿಗೆ ತಲುಪಿಸಬೇಕು ಅಂತ ಆಸೆಯಿಂದ ಕರೆಸಿದ್ದೇವೆ ನಿಮ್ಮನ್ನು. ತುಂಬ ಸಂತೋಷ ಭಟ್ರವರೇ. ಶ್ರೀ ಕ್ಷೇತ್ರ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಅಗಸ್ತ್ಯ ಮಹಾಮನೆಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಕಾಶಿಯ ಅನ್ನಪೂರ್ಣೇಶ್ವರಿ ಹೇಗೋ ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯವೂ ಕೂಡ. ಕಾಶಿಯ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ನಡೀತಕ್ಕಂಥ ಪೂಜಾ ಕ್ರಮ ಪದ್ಧತಿ ಏನಿದೆಯೋ
ಯಥಾವತ್ತಾಗಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲೂ ಕೂಡ ಅದೇ ಕ್ರಮ ಪದ್ಧತಿಯಲ್ಲಿ ದೇವತಾ ಆರಾಧನೆ ಮತ್ತು ಪೂಜೆಗಳು ಸಂಪನ್ನವಾಗ್ತಾ ಇರ್ತಕ್ಕಂಥದ್ದು. ಈ ಕ್ಷೇತ್ರ ದಕ್ಷಿಣ ಕಾಶಿ ಅಂತಕ್ಕಂಥ ನಮ್ಮ ಊರಿಗೆ ಹೆಸರನ್ನು ಪಡ್ಕೊಂಡಿದೆ. ಕಾರಣ ಅಗಸ್ತ್ಯ ಮಹಾಮುನಿಗಳು ಸ್ಥಾಪಿತಗೊಂಡಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯ ಈ ಸಾನ್ನಿಧ್ಯಕ್ಕೆ ಕಾಶಿಯ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿಕೊಂಡು ಕಾಶಿಯಿಂದ ಅವರು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನಾ ರೂಪದಲ್ಲಿ ಕರ್ಕೊಂಡು ಬಂದು ಯಂತ್ರರೂಪದಲ್ಲಿ ತಂದು ಹೊರನಾಡಿನ ಈಗಿರುವಂತಹ ಏನು ಗರ್ಭಗುಡಿ ಇದೆ ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯ ಪೀಠ ಇದೆ. ಪೀಠದ ಬುಡದಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಯಂತ್ರ ಸ್ಥಾಪನೆ ಮಾಡಿ ಆ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಅನ್ನಪೂರ್ಣೇಶ್ವರಿ ವಿಶೇಷತೆ ಏನು ಅಂತ ಕೇಳಿದರೆ ಅನ್ನದಾನವೇ ಪ್ರಧಾನವಾಗಿರ್ತಕ್ಕಂಥ ಆ ಕ್ಷೇತ್ರದ ವೈಶಿಷ್ಟ್ಯ. ನೀವು ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಗೆ ಬಂದಾಗ ನಿಮಗೆ ಮೊಟ್ಟ ಮೊದಲನೇದಾಗಿ ನಾವು ಕೊಡ್ತಕ್ಕಂಥ ಅಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಏನು ಅಂತ ಕೇಳಿದರೆ ಮೊದಲನೇದು ಪೇಟೋಬ, ಬಾದ್ಮೆ ಬಿಟ್ಟೋಬ ಅಂತ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ. ಕಾರಣ ಏನು ಅಂತ ಕೇಳಿದರೆ ಧರ್ಮ, ಸಂಸ್ಕೃತಿ, ಪರಂಪರೆ, ಸಂಸ್ಕಾರಗಳು ಇದು ಚೆನ್ನಾಗಿ ಉಳಿದು ಬೆಳೆದು ಭಾಗಿಯಾಗಿ ಅದನ್ನು ಸಮರ್ಪಕವಾಗಿ ಮುಂದಿನ ಪರಂಪರೆಗೆ ದಾಟಿಸಬೇಕು ಅಂತಾದರೆ ಉದರ ಯಾವಾಗಲೂ ಮನುಷ್ಯನಿಗೆ ತುಂಬಿರಬೇಕು. ಹೊಟ್ಟೆ ತುಂಬಿದ್ದರೆ ಮಾತ್ರ ಎಲ್ಲ ಧರ್ಮ ವಿಚಾರಗಳಿರ್ಬೋದು, ವ್ಯಾವಹಾರಿಕ ವಿಚಾರಗಳಿರ್ಬೋದು, ಸಾಮಾಜಿಕ ವ್ಯವಹಾರಗಳಿರ್ಬೋದು, ಯಾವ ಕೆಲಸವನ್ನು ಮಾಡೋದಕ್ಕೆ ಅವನಿಗೆ ಮನಸ್ಸು ಆ ಕಡೆ ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯನ್ನು ಯೋಚನೆ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಕ್ಷೇತ್ರಕ್ಕೆ ಬಂದವರಿಗೆ ಮೊದಲು ನಾವೇನು ಹೇಳ್ತೇವೆ ಅಂತ ಕೇಳಿದರೆ ಮೊದಲು ಕಾಫಿ ಕುಡೀರಿ, ಇಲ್ಲ ಪಾನೀಯ ತೊಗೊಳ್ಳಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಆದರೆ ಪ್ರಸಾದ ಭೋಜನ ಮಾಡಿ, ಸಂಜೆ ಹೊತ್ತಿಗೆ ಬಂದರೆ ಪಾನೀಯದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಬೆಳಗಿನ ಹೊತ್ತಲ್ಲಿ ಬಂದರೆ ಉಪಹಾರದ ಮಾಡ್ಕೊಳ್ಳಿ, ಆನಂತರ ದೇವರ ದರ್ಶನ ಮಾಡಿ ನಿಮ್ಮ ಈ ತಾನುಶಕ್ತಿ ಸೇವೆ ಏನು ಮಾಡಬೇಕು ಅಂತ ಕಾಣುತ್ತೋ ಅದನ್ನು ನೀವು ಮಾಡಿ ತಾಯಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅನ್ನುವಂಥದ್ದು ಇದು. ಇನ್ನೊಂದು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ ಏನು ಅಂತ ಕೇಳಿದರೆ ಶಂಕರನಾರಾಯಣ ಜೋಯಿಸರಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಈ ಆಡಳಿತದ ವ್ಯವಸ್ಥೆಯ ಪರಂಪರೆ ಇದಕ್ಕೆ 7ನೇ ಧರ್ಮಕರ್ತರಾಗಿ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಾವೇನು ಅಂತ ಕೇಳಿದರೆ ತಾಯಿ ನಮ್ಮನ್ನೆಲ್ಲರನ್ನೂ ನಮ್ಮ ಹಿರಿಯರನ್ನು ಜೋಡಿಸಿಕೊಂಡು ನಮ್ಮನ್ನು ಇಟ್ಕೊಂಡಿರೋದೇನು ಅಂದರೆ ಅವಳ ಒಬ್ಬ ವಿಶೇಷವಾದ ಪ್ರಧಾನವಾದ ಸೇವಕ ರೂಪದಲ್ಲಿ ನಾವಿದ್ದೇವೆ. ಅವಳು ಏನು ಅಪ್ಪಣೆ ಮಾಡ್ತಾಳೆ, ಅವಳು ಏನು ಸಂಕಲ್ಪ ಮಾಡ್ತಾಳೆ, ಆ ಸಂಕಲ್ಪದ ರೂಪವನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಅದನ್ನು ಜನಮಾನಸಕ್ಕೆ ಮತ್ತು ಸಮಾಜಕ್ಕೆ ತಲುಪಿಸುವ ಜವಾಬ್ದಾರಿ. ಇದು ಹೇಗೆ ಅಂತ ಕೇಳಿದರೆ ನಾವೆಲ್ಲ ಕೃಷಿ ಭೂಮಿಯನ್ನು ಅಥವಾ ಯಾವುದೇ ವ್ಯವಹಾರವನ್ನು ಮಾಡುವಾಗ ನಮ್ಮಲ್ಲಿ ಮೇಸ್ತ್ರಿ ಅಂತ ಒಬ್ಬ ಇರ್ತಾನೆ. ಯಜಮಾನ ಹೇಳ್ತಾನೆ ಮೇಸ್ತ್ರಿಗೆ ಇವತ್ತು ನೋಡು ಈ ತೋಟದಲ್ಲಿ ಇಷ್ಟು ಕೆಲಸ ಆಗಬೇಕು, ಇದಿಷ್ಟು ಕೆಲಸಕ್ಕೆ ಈ ಗಿಡಕ್ಕೆ ಗೊಬ್ಬರ ಆಗಬೇಕು, ಇದಕ್ಕೆ ನೀರು ಬಿಡೋ ವ್ಯವಸ್ಥೆ ಆಗಬೇಕು ಅಂತ ಏನು ಕೆಲಸದ ಸ್ವರೂಪವನ್ನು ಕೊಡ್ತಾರೆ ಹಾಗೆ ಪ್ರತಿನಿತ್ಯ ಆ ಸ್ವರೂಪ ಕೊಟ್ಟಾದ ಮೇಲೆ ಸಾಯಂಕಾಲ ಅವ ವರದಿ ಕೊಡ್ತಾನೆ. ಸ್ವಾಮಿ ಇವತ್ತು ಇಷ್ಟು ತೋಟದಲ್ಲಿರೋ 500 ಗಿಡಕ್ಕೆ ಗೊಬ್ಬರ ಹಾಕಿದೆ, ನೀರು ಬಿಟ್ಟೆ, ಈ ಎಲ್ಲ ವರದಿ ಹೇಗೆ ಕೊಡ್ತಾರೋ ಹಾಗೆ ನಾವು ಕೂಡ ತಾಯಿಯ ಅಪ್ಪಣೆಯಂತೆ ಅವಳು ಸೂಚಿಸಿದ ಮಾರ್ಗದರ್ಶನದಂತೆ ಅಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಅವಳ ಅನುಮತಿ ಮತ್ತು ಅವಳ ಅಪೇಕ್ಷೆಗೆ ಅನುಗುಣವಾಗಿ ತಾಯಿಯ ಕ್ಷೇತ್ರದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅನ್ನದಾನಾದಿ ಕಾರ್ಯಕ್ರಮಗಳನ್ನು, ಎಲ್ಲ ದಾನಗಳನ್ನು ವ್ಯವಸ್ಥೆಯನ್ನು ಮಾಡಿ ಸಂಜೆಗೆ ಅವಳಿಗೆ ನೋಡಮ್ಮ ತಾಯಿ ಇಷ್ಟಿಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟಿಷ್ಟು ಮಾಡಿದ್ದೇವೆ, ಇದು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇವೆ ಅಂತೇಳಿ ಕೈ ಮುಗಿದು ಹೊರಗೆ ಬರುವಂಥದ್ದು. ಅದು ಕರ್ಮಯೋಗ, ಅದು ನಮ್ಮ ಜವಾಬ್ದಾರಿ ಮತ್ತು ಕರ್ಮಯೋಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕರ್ಮಯೋಗವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಆ ದೇವಸ್ಥಾನದ ವೈಶಿಷ್ಟ್ಯವೇ ಆ ರೀತಿಯಾಗಿ ಬಂದಿರುವಂಥದ್ದು. ಆ ಪರಂಪರೆ ವ್ಯವಸ್ಥೆಯಲ್ಲಿ, ಕೌಟುಂಬಿಕವಾದಂಥ ವ್ಯವಸ್ಥೆಯಲ್ಲಿ, ಕುಟುಂಬದ ದೇವಸ್ಥಾನವಾಗಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಏನು ಇವತ್ತು ನಮ್ಮ ದೇವಸ್ಥಾನವನ್ನು ನೀವು ಕಾಣ್ತಾ ಇದ್ದೀರಿ, ಅದು ಒಂದು ಕಾಲದಲ್ಲಿ ಮುಳಿಹುಲ್ಲಿನ ದೇವಸ್ಥಾನವಾಗಿತ್ತು. ಮುಳಿಹುಲ್ಲಿನ ದೇವಸ್ಥಾನವನ್ನು ಕೈಹಂಚಿನ ದೇವಸ್ಥಾನವಾಗಿ 2ನೇ ಭೀಮಾ ಜೋಯಿಸರು ನಿರ್ಮಾಣ ಮಾಡಿದರು. ಆ ಮುಳಿಹುಲ್ಲಿಂದ ದೇವಸ್ಥಾನ ಕೈಹಂಚಿನ ದೇವಸ್ಥಾನ ಆದ ಮೇಲೆ ಮತ್ತು ಅದು ಶಿಥಿಲಾವಸ್ಥೆಗೆ ಬರ್ತಕ್ಕಂಥ ಸಂದರ್ಭ ಬಂದಾಗ ನನ್ನ ಅಜ್ಜ ವೆಂಕಟಸುಬ್ಬ ಜೋಯಿಸರು ಅವರು ಬಹಳ ದೊಡ್ಡ ತತ್ವಜ್ಞಾನಿಗಳು, ಕಾಲಜ್ಞಾನಿಗಳು, ಪ್ರಕೃತಿ ಸಂರಕ್ಷಕರು, ವೇದಾಂತಗಳನ್ನು ತಿಳಿದವರು, ಯಕ್ಷಗಾನ ಪಟು ಹೌದು. 10 ಹಲವು ಮುಖಗಳಲ್ಲಿ ಸಾಮಾಜಿಕ ಸುಧಾರಣೆಯನ್ನು, ಧರ್ಮ ಸಂರಕ್ಷಣೆಯನ್ನು, ಸನಾತನ ಧರ್ಮದ ಬೆಳವಣಿಗೆ ಏಳಿಗೆಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು 1958ನೇ ಇಸವಿಯಿಂದ ಕ್ಷೇತ್ರದಲ್ಲಿ ನಡೀತಕ್ಕಂಥ ರಥೋತ್ಸವ ಪತ್ರಿಕೆಯಲ್ಲಿ ಪುರುಷಾರ್ಥ ಸಾಧನೆ, ಪ್ರಕೃತಿ ಸಂರಕ್ಷಣೆ, ಧರ್ಮ ಸಂರಕ್ಷಣೆ, ಸಾಂಸ್ಕೃತಿಕ ಸಂರಕ್ಷಣೆ,
ಸಂಸ್ಕಾರ ಸಂರಕ್ಷಣೆ, ಸಂಸಾರ ಸಂರಕ್ಷಣೆ ಎಲ್ಲದರ ಬಗ್ಗೆ ವಿವರಗಳನ್ನು ಕೊಟ್ಟು ಇಡೀ ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಬಂದವರು. ಅವರ ಕಾಲದಲ್ಲಿ ಏನು ಕೈಯಂಚಿನ ದೇವಸ್ಥಾನ ಇದ್ದಿದ್ದನ್ನು ಶಿಲಾಮಯ ದೇವಸ್ಥಾನವನ್ನು ಮಾಡಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಲ್ಲಿ ಆದಿಶಕ್ತಿ ದೇವರನ್ನು ಪ್ರತಿಷ್ಠೆ ಮಾಡಿ ಅನ್ನಪೂರ್ಣೇಶ್ವರಿಯ ಪುನಃಪ್ರತಿಷ್ಠಾ ಕಾರ್ಯಕ್ರಮವನ್ನು ಅಕ್ಷಯ ತೆರಿಗೆ ದಿವಸ 1973ನೇ ಇಸ್ವಿ ಅಕ್ಷಯ ತೆರಿಗೆ ದಿವಸ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಅವರು ನಡೆಸ್ತಾರೆ. ಆಗ ಅದಕ್ಕೆ ವಿಶೇಷವಾಗಿ ಅಮ್ಮನವರಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂಥೇಳಿ ಶೃಂಗೇರಿ ದಕ್ಷಿಣಾಮ್ನ ಶೃಂಗೇರಿ ಶಾರದಾ ಪೀಠಾಧೀಶರಾದಂಥ ಅಂದಿನ ಪೀಠಾಧಿಪತಿಯಾಗಿರ್ತಕ್ಕಂಥ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರನ್ನು ಕರೆಸ್ಕೊಂಡು ಅವರಿಂದ ತಾಯಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕದ ಅಭಿಷೇಕ ಕಾರ್ಯಕ್ರಮವನ್ನು ಮಾಡಿ ಲೋಕಕ್ಕೆ ಹೊಸ ದೇವಸ್ಥಾನದ ವಿಶಿಷ್ಟತೆಯನ್ನು ಪರಿಚಯ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ, ಎಲ್ಲ ಬಾಕಿ ದೇವಸ್ಥಾನಗಳಿಗೂ ನಮ್ಮ ದೇವಸ್ಥಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಎಲ್ಲ ದೇವಸ್ಥಾನಗಳಲ್ಲಿ ಬೇಯಿಸಿದ ಪದಾರ್ಥವನ್ನು ಗರ್ಭಗುಡಿಯಲ್ಲಿ ತಗೊಂಡು ಹೋಗಿ ಪೂಜೆ ನೈವೇದ್ಯಕ್ಕೆ ಇಡತಕ್ಕಂಥ ಪದ್ಧತಿ ಇದೆ. ಆದರೆ ನಮ್ಮ ದೇವಸ್ಥಾನದಲ್ಲಿ ಹಸಿ ಅಕ್ಕಿ ಮತ್ತು ಹಾಲು ಹಣ್ಣು ಇದೇ ದೇವರಿಗೆ ನೈವೇದ್ಯವಾಗ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ, ಅಲ್ಲಿ ಅನ್ನದಾನಕ್ಕೆ ಪ್ರಧಾನವಾಗಿ ಆಗಿರೋದರಿಂದ ಆ ಅನ್ನದಾನದ ವೈಶಿಷ್ಟ್ಯತೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮವರು ಏನು ಮಾಡಿದ್ದಾರೆ, ಕಾಶಿಯಲ್ಲಿ ಏನು ಕ್ರಮ ಪದ್ಧತಿ ಇದೆಯೋ ಅದೇ ಕ್ರಮ ಪದ್ಧತಿಯನ್ನು ಇಲ್ಲೂ ಕೂಡ ಆಚರಣೆಗೆ ತಂದಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಭಕ್ತರಾಗಿ ಬರ್ತಕ್ಕಂಥವರು ತಾಯಿಯ ಪ್ರಸಾದ ಭೋಜನವನ್ನೇ ಮಾಡುವಾಗ ಅದು ದೇವರಿಗೆ ಸಲ್ಲುವ ಮಹಾ ನೈವೇದ್ಯವಾಗ್ತದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಅನ್ನದಾನಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು, ಅಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು, ಅನ್ನಪೂರ್ಣೇಶ್ವರಿ ಹೇಗೆ ಆವಿರ್ಭಾವ ಅಂದರೆ, ಪರಮೇಶ್ವರನ ಕೈಗೆ ಅಂಟಿದಂಥ ಬ್ರಹ್ಮಕಪಾಲದ ಮೋಕ್ಷಕ್ಕೆ ಪಾರ್ವತೀದೇವಿ ಅನ್ನಪೂರ್ಣೇಶ್ವರಿಯ ಅವತಾರವನ್ನು ಎತ್ತಿ ಆ ಕಪಾಲಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಿದ್ದರಿಂದ ಲೋಕದ ಮಾತೆ ತನ್ನ ಗಂಡನಿಗೆ ಭಿಕ್ಷೆಯನ್ನು ನೀಡತಕ್ಕಂಥ ಮಾಡಿ ಅವನ ಹಸಿವನ್ನು ನೀಗಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದರ ಪರಿಣಾಮ ಲೋಕಮಾತೆಯಾಗಿ ಇಡೀ ಲೋಕಕ್ಕೆ ಹಸಿವನ್ನು ಶಾಶ್ವತವಾಗಿ ನೀಗಿಸಬೇಕು ಅನ್ನುವಂಥ ಉದ್ದೇಶಿತವಾದಂಥ ಯೋಜನೆಯ ಮುಖಾಂತರವಾಗಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಅನ್ನದಾನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನ ಭೋಜನ, ರಾತ್ರಿ ಭೋಜನ ಇವೆಲ್ಲವೂ ಕೂಡ ಎಲ್ಲ ಭಕ್ತರಿಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ನೀಡ್ತಕ್ಕಂಥ ವ್ಯವಸ್ಥೆ. ಅಂದರೆ ಹೇಗಿದೆ ಅಂದರೆ, ನಮ್ಮ ಅಜ್ಜ ನಮಗೆ ಕೊಟ್ಟಿರ್ತಕ್ಕಂಥ ಆದೇಶ ಹೇಗಿದೆ ಮತ್ತು ಅವರ ಜೀವನದಲ್ಲಿ ಕಂಡಂಥ ಸತ್ಯ ಮಾರ್ಗದರ್ಶನ ಏನು ಅಂದರೆ, ನಿಮ್ಮ ಮನೆಗೆ ಯಾವ ಒಬ್ಬ ಅತಿಥಿ ಬಂದರೆ ಆ ಅತಿಥಿಯನ್ನು ಹೇಗೆ ಪ್ರೀತಿಯಿಂದ ಅಭಿಮಾನದಿಂದ ಉತ್ತಮವಾದ ರೀತಿಯಲ್ಲಿ ಸ್ವಾಗತಿಸಿ ಅವನಿಗೆ ಗೌರವ ಕೊಟ್ಟು ಅವನಿಗೆ ಆದ್ಯ ಪಾದ್ಯಾದಿಗಳನ್ನು ಕೊಟ್ಟು ಅವನಿಗೆ ಅನ್ನ ಆಹಾರಗಳನ್ನು ಕೊಟ್ಟು ಅವನ ತೃಪ್ತಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿರೋ, ಹಾಗೆ ಜಗಜ್ಜನನಿ ಜಗನ್ಮಾತೆಯ ಸನ್ನಿಧಿಯಲ್ಲಿ ಬಂದಾಗಲೂ ಕೂಡ ಅದೇ ಕ್ರಮದಲ್ಲಿ ಬಂದ ಭಕ್ತಾದಿಗಳಿಗೆ ಆಹಾರ ಪಾನೀಯ ವ್ಯವಸ್ಥೆ ಎಲ್ಲವನ್ನೂ ಮಾಡಿ ತೃಪ್ತಿಪಡಿಸಿ ಅವರಿಗೆ ದಿವ್ಯ ದೇವಿಯ ದರ್ಶನ ಮಾಡಿಸಿ ಅವರ ಯಥಾಶಕ್ತಿ ಸೇವೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ತಾಯಿಯ ಆಶೀರ್ವಾದನ ಪಡಿತಕ್ಕಂಥ ವಾತಾವರಣದ ದೊಡ್ಡ ಮನೆ ಅದು ಹೊರನಾಡು ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದ ಕ್ಷೇತ್ರವಾಗಿ ರೂಪಿಸಿರ್ತಕ್ಕಂಥದ್ದು ನಮ್ಮ ಹಿರಿಯರಿಂದ ಮಕ್ಕಳಿಗೆ ಅನ್ನ ಕೊಡ್ತಕ್ಕಂಥ ಅನ್ನಪೂರ್ಣೇಶ್ವರಿ ತಾಯಿ. ಬಹುಶಃ ಅನ್ನ ಪ್ರಸಾದವನ್ನು ಸ್ವೀಕರಿಸುವುದೇ ದೇವಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ಒಂದು ವಿಧಾನ ಅನ್ನುವಂಥ ಒಂದು ಅಪೂರ್ವವಾದಂಥ ಅನುಭವ, ಒಂದು ಅನುಭವವನ್ನು ಕೊಡ್ತಕ್ಕಂಥದ್ದು. ದವಸ ಧಾನ್ಯಗಳನ್ನು ತಾಯಿಯ ಎದುರಿಟ್ಟು ನೈವೇದ್ಯ ಮಾಡಿ ಅದರಿಂದ ತಂದು ಅಡಿಗೆಯನ್ನು ಸಿದ್ಧಪಡಿಸಿ ಅದನ್ನು ವಿತರಣೆ ಮಾಡ್ತಕ್ಕಂಥದ್ದು ಭಕ್ತರಿಗೆ. ಅದನ್ನು ಭಕ್ತರು ಸ್ವೀಕರಿಸುವ ಮುಖಾಂತರವಾಗಿ ಬಹುಶಃ ಬ್ರಹ್ಮಕಪಾಲವನ್ನು ಕಳ್ಕೊಳ್ಬೇಕು. ಅವರು ನಮಗೂ ಕೂಡ ಕಷ್ಟವನ್ನ ಕಳ್ಕೊಳ್ಬೇಕು, ಬ್ರಹ್ಮಕಪಾಲವನ್ನು ಕಳ್ಕೊಳ್ಬೇಕು. ಅಲ್ಲಿ ಬ್ರಹ್ಮಕಪಾಲಕ್ಕೆ ಮೋಕ್ಷವಾದರೆ ಇಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿದ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಕಳೆದುಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ನಾವು ನೆಮ್ಮದಿಯಿಂದ ಬದುಕನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಶಕ್ತಿಯನ್ನು ಅದ್ಭುತವನ್ನು ಪಡ್ಕೊಳ್ತಕ್ಕಂಥ ಒಂದು ಪವಿತ್ರವಾದ ಸನ್ನಿವೇಶದ ಕ್ಷೇತ್ರ ಅದೇ ಕ್ಷೇತ್ರದ ಇಂತಹ ವೈಶಿಷ್ಟ್ಯಗಳು ಬಹಳ ರೋಮಾಂಚಕಾರಿ ಅನುಭವವನ್ನು ಕೊಡ್ತವೆ. ಹಾಗಾಗಿ ಅಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ನಮ್ಮಲ್ಲಿ ಏನು ಮಾಡಿಟ್ಟಿದ್ದೇವೆ ಅಂದರೆ, ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ನೌಕರರ ವ್ಯವಸ್ಥೆಯನ್ನು ಜೋಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸುಮಾರು ರಾತ್ರಿ 10-10:30 ತನಕ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ. ಆ ನಂತರವೂ ಕೂಡ ಬಂದವರಿಗೆ ನಮ್ಮಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಜೋಡಿಸಿಟ್ಟಿದ್ದೇವೆ. ಬಂದವರು ಅಕಸ್ಮಾತ್ ನಮಗೆ
ಪ್ರಸಾದ ಆಗಿಲ್ಲ, ಊಟ ಆಗಿಲ್ಲ ಅಂದರೆ ನಮ್ಮ ಅಲ್ಲಿ ರಕ್ಷಕರು ಅವ್ರನ್ನ ಕರ್ಕೊಂಡೋಗಿ ಡೈನಿಂಗ್ ಹಾಲ್ನಲ್ಲಿ ಕೂರಿಸಿ ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತುಂಬ ಅದ್ಭುತವಾದಂತಹ ಇಂತಹ ನಿಮ್ಮ ಹಿರಿಯರ ವಿಚಾರಗಳನ್ನು ನೀವು ಮುಂದುವರಿಸಿದಿರಿ. ಬನಂಜೆ ಗೋವಿಂದಾಚಾರ್ಯರು ತುಂಬ ಸಲ ಹೇಳ್ತಾ ಇದ್ದರು, ಹೊಟ್ಟೆ ತುಂಬದಿದ್ದವನಿಗೆ ವೇದಾಂತ ಸಲ್ಲದು, ಹೊಟ್ಟೆ ತುಂಬಿದ ಮೇಲೆ ವೇದಾಂತ ಅಂತಕ್ಕಂಥ. ಖಂಡಿತವಾಗಿ ಹೌದು. ನಾವು ಎಷ್ಟೆಷ್ಟೋ ಕುಡಿತೇವೆ, ಬಾಟಲು ಲೀಟರ್ ಗಟ್ಟಲೆ ಕುಡಿತೇವೆ, ಆದರೆ ಒಂದು ಉದ್ಧರಣೆ ಕೊಡುವ ತೀರ್ಥ, ಅದು ಕೊಡುವ ಸಮಾಧಾನ ಬೇರೆ. ಹಾಗೆ ಒಂದು ಪ್ರಸಾದ, ಅದು ಮಲ್ಲಿಗೆ ಹೂಗಳ ರಾಶಿಯ ಮಧ್ಯೆ ಇರ್ಬೋದು, ಆದರೆ ಒಂದು ಪ್ರಸಾದ ಅದು ಕೊಡುವ ಸಂತೋಷ ಬೇರೆ. ಹಾಗೆ ಮನೆಯಲ್ಲಿ ಬೇಕಾದ್ದನ್ನು ಊಟ ಮಾಡ್ತೇವೆ, ಆದರೆ ಇಂಥ ಸನ್ನಿಧಾನದಲ್ಲಿ ಒಂದು ಬೊಗಸೆ ಅನ್ನ ಪ್ರಸಾದ ಸ್ವೀಕರಿಸುವುದಿದೆಯಲ್ಲ, ಇಡೀ ಮನುಷ್ಯನ ದೈಹಿಕ ಮಾನಸಿಕ ಒಂದು ಬದಲಾವಣೆಗೆ, ಅವನ ಆರೋಗ್ಯ ಸುಧಾರಣೆಗೆ, ಮಾನಸಿಕ ಸುಧಾರಣೆಗೆ ಆಗ್ತದೆ. ಆದ್ದರಿಂದ ದೈವ ಸಾನ್ನಿಧ್ಯ ಅನ್ನುವಂಥದ್ದು ಮನೋಚಿಕಿತ್ಸಾಲಯಗಳು ಅನ್ನುವಂಥ ಮಾತನ್ನು ಮಾನ್ಯ ಬನಂಜಿ ಗೋವಿಂದಾಚಾರ್ಯ ಹೇಳ್ತಾ ಇದ್ದೆ. ವಾಸ್ತವಿಕ ಸತ್ಯ ಅದು ಅಂತ ಹೇಳ್ತಾರೆ. ನಮಗೆ ತುಂಬ ಜನದಟ್ಟಣೆ ಬಂದಾಗ ನಾವು ನೋಡ್ತೇವೆ, ವಯಸ್ಸಾದವರು ಹಿರಿಯರು ಎಲ್ಲ ಸಾಲಿನಲ್ಲಿ ನಿಂತು ಪ್ರಸಾದ ಭೋಜನಕ್ಕೆ ಹೋಗ್ತಾರೆ. ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯ್ತಾರೆ. ನಾನು ಕೇಳಿದೆ ಅವರಿಗೆ, ಅಲ್ಲ ಸ್ವಾಮಿ ಇಷ್ಟು ವಯಸ್ಸಾಗಿದೆ, ತಾವು ಈ ಕಡೆಯಿಂದ ಹೋಗಿ, ಇಲ್ಲ ನಾವು ಕಾದೇ ಅಮ್ಮನವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ಮಾನಸಿಕ ಸ್ಥಿತಿ ಇದೆಯಲ್ಲ, ನನಗೆ ತುಂಬ 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 ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿದೆ. ನಾವೇ ಅದೇ ವಾತಾವರಣವನ್ನು ಅಥವಾ ಒಂದು ಹೋಟೆಲಿಗೋ ಇನ್ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದಾಗ 5 ನಿಮಿಷ ಸಪ್ಲೈ ಮಾಡೋನು ತಡ ಮಾಡಿದರೆ ನಾವು ಅವನ ಹತ್ರ ಗಲಾಟೆ ಮಾಡ್ತೇವೆ. ಎಷ್ಟೊತ್ತಾಯ್ತು ನಾವು ಬಂದು ಕೂತ್ಕೊಂಡು ನಿನಗೇನು ಊಟ ಕೊಡಲಿಲ್ಲ, ತಿಂಡಿ ಕೊಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂತೇವೆ. ಅದೇ ವ್ಯಕ್ತಿ ಕ್ಷೇತ್ರಕ್ಕೆ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದು ದೇವರ ಪ್ರಸಾದವನ್ನು ತಗೊಳ್ಳುವಂಥ ಮಾನಸಿಕ ಸ್ಥಿತಿ ಇದೆಯಲ್ಲ, ಇದು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾದಂಥ ಆಧ್ಯಾತ್ಮಿಕ ಅಂತರಂಗದ ವ್ಯವಸ್ಥೆ. ಸಾಕ್ಷಾತ್ಕಾರಕ್ಕೆ, ಆತ್ಮೋದ್ಧಾರಕ್ಕಾಗಿ ಅದು ಬರುವಂಥದ್ದು ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಅದನ್ನು, ಆ ಪ್ರಸಾದ, ಅದನ್ನು ದೇವರದನ್ನು ಯಾವಾಗ ದೇವರಿಗೆ ಏನು ಸಮರ್ಪಣೆ ಮಾಡ್ತೇವೆ ವಾಪಸ್ಸು ನಮಗೆ ಪ್ರಸಾದ ರೂಪದಲ್ಲಿ ಬರ್ತದೆ. ಇದು ಬಹಳ ವಿಶೇಷವಾಗಿ ನಾವು ನೋಡಬೇಕಾಗಿರುವಂಥದ್ದು. ನಾವು ದೇವರಿಗೆ ಹಾಲು ಕೊಡ್ತೇವೆ, ಅಭಿಷೇಕವಾಗಿ ನಮಗೆ ತೀರ್ಥದ ರೂಪದಲ್ಲಿ ಬರ್ತದೆ. ಹಣ್ಣು ಕೊಡ್ತೇವೆ, ದೇವರಿಗೆ ಸಮರ್ಪಣೆ ಆಗ್ತದೆ, ನಮಗೆ ಅದು ಹಣ್ಣು ಪ್ರಸಾದವಾಗಿ ಬರ್ತದೆ. ದೇವರಿಗೆ ಹೂವು ಅರ್ಚನೆಗೆ, ದೇವರಿಗೆ ಹೂವಿಗೆ ಅಲಂಕಾರ ಮಾಡ್ತೇವೆ, ವಾಪಸ್ಸು ನಮ್ಮ ಪ್ರಸಾದ ರೂಪದಲ್ಲಿ ನಮಗೆ ಬರ್ತದೆ. ಆಹಾರವೂ ಕೂಡ ಅದೇ ರೀತಿಯಾಗಿ ಬರ್ತದೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅಂದರೆ, ನಮಗೆ ಆ ಪರಮಾತ್ಮನಿಗೆ ನಾವು ಅವನ ಮುಂದೆ ನಿಂತಾಗ ನಮಗೆ ಅನಿಸ್ತಕ್ಕಂಥದ್ದು, ನಾವೆಲ್ಲ ಬಂದ ಭಕ್ತಾದಿಗಳಲ್ಲಿ ಯಾವತ್ತೂ ಹೇಳುವಂಥ ಮಾತು, ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ದೇವರ ಮುಂದೆ ನೀವು ನಿಂತಾಗ ಮೊದಲನೇದಾಗಿ ಪರಿಶುದ್ಧವಾದ ನಂಬಿಕೆಯ ಭಕ್ತಿಯಿಂದ ದೇವರ ಮುಂದೆ ಮಗುವಾಗಿ ನಾವು ಮಗು ಆಗಬೇಕು ದೇವರ ಮುಂದೆ. ಆಗ ಮಾತ್ರ ದೇವರು ನಮ್ಮನ್ನು ಸಂತೈಸ್ತಾನೆ. ತಾಯಿಯ ಮುಂದೆ ಹೇಗೆ ಎಷ್ಟು ದೊಡ್ಡ ಲಕ್ಷಾಧಿಪತಿಯೋ ಕೋಟ್ಯಾಧಿಪತಿಯೋ ಎಷ್ಟು ದೊಡ್ಡ ಅಧಿಕಾರ ಇದ್ದರೂ ತಾಯಿಯ ಮುಂದೆ ಮಗನೇ ಆಗ್ತಾನೆಯೇ ಹೊರತು ಬೇರೆ ಏನೂ ಆಗಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ದೇವರ ಮುಂದೆ ನಾವು ಇದ್ದಾಗಲೂ ಕೂಡ ನಾವು ಮಗುವಾಗಬೇಕು. ಮತ್ತು ಆ ಭಕ್ತನಾಗಿ ಇದ್ದಾಗ ದೇವರು ನಮಗೆ ಪರಿಪೂರ್ಣವಾದ ಆಶೀರ್ವಾದ, ಅನುಗ್ರಹ ಮತ್ತು ಅವರ ಶ್ರೀರಕ್ಷೆಯನ್ನು ಕೊಟ್ಟು ಅವರ ಕರುಣಾಪೂರಿತವಾಗಿರ್ತಕ್ಕಂಥ ದೃಷ್ಟಿಯನ್ನು ನಮ್ಮ ಕಡೆಗೆ ಬೀರ್ತಾನೆ. ನಮ್ಮ ಎಲ್ಲ ಸಂಕಷ್ಟಗಳು ಮಂಜಿನ ಗಡ್ಡೆಯಂತೆ ಕರಗಿ ಹೋಗಿ ನಾವು ನಿಶ್ಚಲವಾದ ಮನಸ್ಸಿನಿಂದ ತೃಪ್ತಿಯಿಂದ ಬದುಕನ್ನು ನಡೆಸುವುದಕ್ಕೆ ಸಾಧ್ಯವಾಗತಕ್ಕಂಥ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಡ್ತಕ್ಕಂಥ ಶ್ರದ್ಧಾ ಕೇಂದ್ರಗಳೇ ದೇವಾಲಯಗಳು, ಗುರುಪೀಠಗಳು, ಗದ್ದಿಗೆಗಳು. ಯಾವ ಆಸ್ಪತ್ರೆ ಎಷ್ಟು ಔಷಧ ಕೊಟ್ಟರು ಗುಣವಾಗಿದ್ದಂತಹ ಕಾಯಿಲೆಗಳೆಲ್ಲ ತಾಯಿಯ ಸನ್ನಿಧಿಯಲ್ಲಿ ಆಗ್ತದೆ. ಯಾಕೆಂದರೆ ಪರಶಿವನ ಲೋಕದ ತಂದೆಯ ಕಷ್ಟವನ್ನೇ ಪರಿಹರಿಸಿದ ತಾಯಿ, ಆದ್ದರಿಂದ ಎಲ್ಲವೂ ಪರಿಹಾರವಾಗ್ತದೆ. ಅದಕ್ಕೆ ಆ ಒಂದು ಸಾನ್ನಿಧ್ಯವನ್ನು, ಒಂದು ಸೃಷ್ಟಿ, ಅದು ಒಂದು ರಚನೆ ಆಗುವ ರೀತಿಯಲ್ಲಿ ತಾವು ತುಂಬ ಶ್ರಮಪಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಜನ ಭಾಳ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಾವು ವಿನಂತಿ ಮಾಡುವಂಥದ್ದು, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಪ್ರವಾಸೋದ್ಯಮದ ರೂಪದಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಖಂಡಿತ ಮಾಡಬೇಡಿ. ಸರಿ ಸರಿ. ದೇವಾಲಯಗಳು, ದೇವಸ್ಥಾನಗಳು, ಗುರುಪೀಠಗಳು ಪ್ರವಾಸೋದ್ಯಮದ ಕೇಂದ್ರ ಅಲ್ಲ. ಅದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದು ನಂಬಿಕೆಯ ಕೇಂದ್ರ, ಸಂಸ್ಕೃತಿಯ ಕೇಂದ್ರ, ಸಂಸ್ಕಾರದ ಕೇಂದ್ರ.
ಸಮಾಜದ ಕಲ್ಯಾಣದ ಬೆಳವಣಿಗೆಯ ಕೇಂದ್ರ ಮತ್ತು ಮಾನಸಿಕ ವಿಕಾಸದ ಕೇಂದ್ರವಾಗಿ ಅದಿರ್ತಕ್ಕಂಥದ್ದು. ಅಲ್ಲಿ ಹೋದಾಗ ನಮ್ಮ ಮನಸ್ಸು ವಿಕಾಸವಾಗಬೇಕು, ನಮ್ಮ ಇಂದ್ರಿಯಗಳ ವಿಕಾಸವಾಗಬೇಕು, ನಮ್ಮ ಅಂತಃಸತ್ವ ವಿಕಾಸವಾಗಬೇಕು, ಜೀವನದ ಶ್ರದ್ಧಾ ವ್ಯವಸ್ಥೆಯನ್ನು ಬದಲಾಯಿಸಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಬೇಕು, ಜೀವನದ ಆಗುಹೋಗುಗಳಿಗೆ ನಾನು ದೃಢವಾದ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟುಕೊಂಡು ಎದುರಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗತಕ್ಕಂಥ ಬೆಳಕನ್ನು ಒಳಗಿರುವ ಮಹಾಚೈತನ್ಯದಿಂದ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಮಾತ್ರ ನಾವು ಯಾತ್ರೆ ಮಾಡಿದ್ದು ಸಾಫಲ್ಯತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಕ್ಷೇತ್ರವನ್ನು ತಾವು ಭಾಳ ಶ್ರಮಪಟ್ಟು ಹಿರಿಯರಿಂದ ಬಂದದ್ದನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಆ ದೃಷ್ಟಿಯಿಂದ ತಮ್ಮ ಅನುಭವಗಳನ್ನು ಹೇಳಿ. ಏನು ತುಂಬ ಏನೇನು ಚಟುವಟಿಕೆಗಳು ಈಗ ನಡೀತಾ ಇರ್ತಕ್ಕಂಥದ್ದು? ನಮ್ಮ ಹಿರಿಯರು ಪ್ರಾರಂಭ ಮಾಡಿದಂಥ ಈ ಪುಣ್ಯ ಕ್ಷೇತ್ರ ಅದೊಂದು ದೊಡ್ಡ ಆಲದ ಮರ. ಅದನ್ನು ಆ ಕಾಲದಲ್ಲಿ ಅಂದರೆ 1969ರಲ್ಲಿ ಆ ದೇವಾಲಯವನ್ನು ಬಿಚ್ಚಿ 1973ಕ್ಕೆ ಅದನ್ನು ದೇವಾಲಯದ ಶಿಲಾಮಯ ದೇವಾಲಯವನ್ನು ಮಾಡಿ ಆದಿಶಕ್ತಿ ದೇವರನ್ನು ಪ್ರತಿಷ್ಠೆ ಮಾಡಿ ಅನ್ನಪೂರ್ಣೇಶ್ವರನ ಪ್ರತಿಷ್ಠೆ ಮಾಡಿದರು. ನಮ್ಮ ಊರಿಗೆ ಕೇವಲ ಆ ಸಂದರ್ಭದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ 2 ತಿಂಗಳು ಮಾತ್ರ ಕ್ಷೇತ್ರಕ್ಕೆ ಬರುವುದಕ್ಕೆ ರಸ್ತೆಯ ವ್ಯವಸ್ಥೆ ಇದ್ದಿದ್ದು. 1992ರಲ್ಲಿ ಹೊಸ ರಸ್ತೆ ಆಯಿತು, ಸೇತುವೆ ಆಯಿತು, ಮುಳುಗು ಸೇತುವೆ ಆಯಿತು. ಆ ನಂತರದಲ್ಲಿ ಈ ಬೆಳವಣಿಗೆಗಳೆಲ್ಲವೂ ಕೂಡ ವಿಸ್ತಾರವಾಗಿ ಬೆಳೆಯುವುದಕ್ಕೆ ಕಾರಣವಾಯಿತು. ನಮ್ಮ ಅಜ್ಜ 1982ರಲ್ಲಿ ತಾಯಿಯ ಪಾದವನ್ನು ಸೇರ್ತಾರೆ. ಆ ನಂತರ ನಮ್ಮ ತಂದೆಯವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. 91ರಲ್ಲಿ ನಮ್ಮ ತಂದೆಯವರು ಕೂಡ ಜಗನ್ಮಾತೆಯ ಪಾದವನ್ನು ಸೇರಿದ ಮೇಲೆ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ಕೌಟುಂಬಿಕ ನ್ಯಾಸದ ಮುಖಾಂತರವಾಗಿ ಅದಕ್ಕೆ ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಆ ಹಿರಿಯರನ್ನು ಇದರ ಮುಂದಿನ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಜಗನ್ಮಾತೆಯ ಅಪ್ಪಣೆಯನ್ನು ಪಡ್ಕೊಂಡು ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮೈಕ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 21ನೇ ತಾರೀಕು ಆ ದೇವಸ್ಥಾನದ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ನಾವು ಕಟಿಬದ್ಧರಾಗಿ ತಾಯಿಯ ಸೇವೆಗೆ ಬಂದ್ವಿ. 91ರಿಂದ ಇಲ್ಲಿಯವರೆಗೂ ಈ ಜಗನ್ಮಾತೆಯ ಕ್ಷೇತ್ರದ ಒಬ್ಬ ಹಿರಿಯ ವ್ಯವಸ್ಥಾಪಕನಾಗಿ ಕುಟುಂಬದ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ನಾವೆಲ್ಲ ಒಟ್ಟು ಸೇರಿ ಇದರ ಸಮಗ್ರವಾಗಿರ್ತಕ್ಕಂಥ ಬೆಳವಣಿಗೆಯ ಚಿಂತನೆಯಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ನಮಗೆ ಈ 91ಕ್ಕೆ ಬರುವ ಮೊದಲು ನಾವು ಇಡೀ ಭಾರತದ ಉದ್ದಗಲ ಪ್ರವಾಸ ಮಾಡಿದ್ವಿ. ನಾನು JC ಸಂಸ್ಥೆಯಲ್ಲಿ ನಾನೊಬ್ಬ ಉಪಾಧ್ಯಕ್ಷನಾಗಿ ಅದರ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಇಡೀ ಭಾರತದವನ್ನು ಪ್ರವಾಸ ಮಾಡಿದ್ದೆ. ಅದರಲ್ಲೂ ದಕ್ಷಿಣ ಭಾರತ ಸ್ವರ್ಗ, ದಕ್ಷಿಣ ಭಾರತ ನಿಜವಾದ ಸ್ವರ್ಗ. ಉತ್ತರ ಭಾರತ ಬಹಳ ವ್ಯತ್ಯಾಸಗಳನ್ನು ಕಾಣತಕ್ಕಂಥ ವಾತಾವರಣಗಳು ನಾವು ನೋಡಿದ್ವಿ. ಆ ಉತ್ತರ ಭಾರತ ಪ್ರವಾಸ ಮಾಡಿದಾಗ ಅಲ್ಲಿಯ ಜನಜೀವನ, ಅಲ್ಲಿಯ ಬದುಕು, ಅಲ್ಲಿರುವಂಥ ಸಾಂಸ್ಕೃತಿಕ ವ್ಯವಸ್ಥೆ, ಅಲ್ಲಿಯ ಸಂಸ್ಕಾರಗಳು ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತು ಜನ ಯಾವ ಮಟ್ಟದಲ್ಲಿ ಬದುಕನ್ನು ಜೋಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಇಲ್ಲಿ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಅಪ್ಪರ್ ಕ್ಲಾಸು ಮತ್ತು ತಳಮಟ್ಟದ ಅಷ್ಟು ವ್ಯವಸ್ಥೆ ಇದೆ, ಆದರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಉತ್ತರ ಭಾರತದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲುಂಟು, ಹಾಗೆ ಕೆಳಮಟ್ಟದವರೆಗೂ ಉಂಟು, ಮಧ್ಯದಲ್ಲಿ ಬಹಳ ದೊಡ್ಡ ಶೂನ್ಯ ಉಂಟು. ಹಾಗಾಗಿ ಅಲ್ಲಿಯ ಜನಜೀವನದಲ್ಲಿ ಬಹಳಷ್ಟು ಕ್ಷೋಭೆಗಳಿದ್ದಾವೆ, ಕ್ರೂರತ್ವ ಇದೆ ಮತ್ತು ಮಾನಸಿಕ ಕ್ಷೋಭೆ ಇದೆ, ಬಹಳ ದುಃಖ ಇದೆ, ದುಮ್ಮಾನ ಇದೆ, ಸಂಕಟ ಇದೆ. ಇದೆಲ್ಲವನ್ನು ನೋಡಿದಾಗ ನಮಗೆ ಅನಿಸಿದ್ದೇನು ಅಂತ ಕೇಳಿದರೆ, ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರದ ವ್ಯವಸ್ಥೆ ಸಿಗಬೇಕು, ಸಿಕ್ಕಿದಾಗ ಮಾನಸಿಕವಾಗಿ ಬದಲಾವಣೆ ಆಗ್ತಾನೆ. ಇದನ್ನು ಇಡೀ ಊರಿನಲ್ಲಿ ತಿರುಗಿ ಬಂದಾಗ ನಾವು ಕ್ಷೇತ್ರಕ್ಕೆ ಬಂದ ಮೇಲೆ ಹೇಗೂ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಬಹಳ ದೊಡ್ಡ ಭವ್ಯ ಪರಂಪರೆಯ ಕ್ಷೇತ್ರ ಇದೆ, ಅನುದಾನಗಳು ಇರ್ತವೆ. ನಮಗೇನಿಸ್ತು ಅಂದರೆ ಗ್ರಾಮೀಣ ವಿಕಾಸ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಬೇಕು, ಜನಸಾಮಾನ್ಯರಿಗೆ ಕ್ಷೇತ್ರ ಒಡಂಬಡಿಕೆ ಮಾಡಬೇಕು, ಕ್ಷೇತ್ರ ಅವರ ಹತ್ತಿರಕ್ಕೆ ಹೋಗಬೇಕು. ಈ ಯೋಚನೆಯನ್ನು ಮಾಡಿ ನಾವು ಶಾಶ್ವತವಾಗಿರ್ತಕ್ಕಂಥ 7 ಯೋಜನೆಗಳನ್ನು ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೇವೆ. ಗ್ರಾಮೀಣದ ಪ್ರದೇಶದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಮೊದಲನೇದಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ದೇವೆ. ಈ ಹುಲ್ಲಿನ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಅಥವಾ ಮನೆಯೇ ಇಲ್ಲದೇ ಇರತಕ್ಕಂಥವರಿಗೆ ಅವರಿಗೆ ಬೇಕಾಗಿರುವಂಥದ್ದು ಮೊದಲನೇದು ವಾಸಕ್ಕೆ ಒಂದು ಜಾಗ, ಆ ಜಾಗದಲ್ಲೇ ನೆಮ್ಮದಿಯಾಗಿರಬೇಕು. ಹಾಗಾಗಿ ಪ್ರತಿ ವರ್ಷ ಸುಮಾರು 150ರಿಂದ 200 ಮನೆಗಳಿಗೆ 1000 ಹಂಚು, 150
ಮೂಲೆ ಹಂಚುಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಯೋಜನೆಯನ್ನು 92ರಲ್ಲಿ ಪ್ರಾರಂಭ ಮಾಡಿದ್ವಿ. ಎರಡನೆಯದು ನಮಗೆ ಬೇಕಾಗಿರತಕ್ಕ ಮನೆ ಬಂತು. ಮನೆ ಆದ ಮೇಲೆ ಅವನಿಗೆ ಬೇಕಾಗಿರುವಂಥದ್ದು ಬೆಳಕು. ವಿದ್ಯುಚ್ಛಕ್ತಿ ಸೌಲಭ್ಯದ ವ್ಯವಸ್ಥೆಯಿಂದ ಒಂದು ಮನೆಗೆ 5 ವಿದ್ಯುಚ್ಛಕ್ತಿ ಸೌಲಭ್ಯವನ್ನು ಮತ್ತು ಅತ್ಯಂತ ಕಡುಬಡವರು ಇರ್ತಕ್ಕಂಥ ಒಂದು ಹ್ಯಾಮ್ಲೆಟ್ ಥರ ಇದ್ದರೆ ಅಲ್ಲಿಗೆ ವಿದ್ಯುಚ್ಛಕ್ತಿ ಸೌಲಭ್ಯದ ಪೂರ್ಣ ವ್ಯವಸ್ಥೆಯನ್ನು ಜೋಡಿಸಿಕೊಡ್ತಕ್ಕಂಥ ಯೋಜನೆಯನ್ನು ಆನಂದ ಜ್ಯೋತಿ ಯೋಜನೆ ಅಂಥೇಳಿ ಅದರಲ್ಲಿ ಮಾಡಿದ್ವಿ. ಮೂರನೆಯದು ನಾವು ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಆ ಶಾಲೆಯ ಬೆಳವಣಿಗೆಗೆ ಏನೇನು ಬೇಕೋ ಅದಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಉಪಾಧ್ಯಾಯರ ಕೊರತೆಯನ್ನು ಕೂಡ ನೀಗಿಸ್ತಕ್ಕಂಥ ವ್ಯವಸ್ಥೆ, ಈಗಿನ ಆಧುನಿಕ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರು ವ್ಯವಸ್ಥೆಗಳನ್ನು ಕೂಡ ಅದರಲ್ಲಿ ಜೋಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ವಿದ್ಯಾಭ್ಯಾಸ ಒಂದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲೆಯನ್ನು ಪ್ರೌಢಶಾಲೆಯವರೆಗೆ, ಅಂದರೆ ಪ್ರಾಥಮಿಕ ಹಂತದಿಂದ ಪ್ರೌಢಶಾಲೆಯವರೆಗೆ ಅವರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಆಗಿದೆ. ಅದನ್ನು ಹೊರತುಪಡಿಸಿ ನಮ್ಮ ಬಡ ಮಕ್ಕಳು ಆರ್ಥಿಕವಾಗಿ ಬಡತನ ಇದೆ, ಆದರೆ ಜ್ಞಾನಕ್ಕೆ ಅವರ ಅರಿವಿಗೆ ಬಡತನ ಇಲ್ಲ. ಅಂತಹ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಆರ್ಥಿಕವಾಗಿ ವಿದ್ಯಾಭ್ಯಾಸವನ್ನು ನಡೆಸುವುದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಮತ್ತು ಶಾಲೆಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಯೋಜನೆಗಳನ್ನು, ಇದು ವಿದ್ಯಾಭ್ಯಾಸದ ಯೋಜನೆ. ಜೊತೆಯಲ್ಲಿ ಇನ್ನೊಂದು ನಮಗೆ ನಮ್ಮ ಅಜ್ಜ ಮಾಡಿಟ್ಟಿಕೊಂಡಿರ್ತಕ್ಕಂಥ ಬಹಳ ದೊಡ್ಡ ವಿಶೇಷವಾದಂಥ ಯೋಜನೆ ಯಾವುದು ಅಂತ ಕೇಳಿದರೆ ಅನ್ನದಾನದ್ದು. ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದು 1958ರಲ್ಲಿ ಹೊರನಾಡಿನಲ್ಲಿ ಯಾವ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತೋ ಅವತ್ತಿನಿಂದ ಶಾಲಾ ಮಕ್ಕಳಿಗೆ ಬಿಸಿ ಊಟದ ಯೋಜನೆಯನ್ನು ಅವತ್ತೇ ಪ್ರಾರಂಭ ಮಾಡಿದ್ದು. 58ರಲ್ಲೇ ಆಗಿದೆ, 58ರಲ್ಲಿ ಆಗಿದೆ ಅದು. ಆ 58ರಲ್ಲಿ ಆದಂಥ ಆ ಇದು ಯೋಜನೆಯನ್ನು ನಾವೇನು ಮಾಡಿದ್ವಿ ಅಂದರೆ, ನಾವೆಲ್ಲ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಶಾಲೆಗಳಿಗೆ ಇದಕ್ಕೆಲ್ಲ ಹೋದಾಗ ಆ ಬಡ ಮಕ್ಕಳು ಪ್ರತಿನಿತ್ಯ ಆ ಬುಕ್ ಹೊತ್ಕೊಂಡು ಬರೋದೇ ದೊಡ್ಡ ಕಷ್ಟ, ಜೊತೆಗೆ ಬೇಕಾದ ತಟ್ಟೆ ಲೋಟ ಹೊತ್ಕೊಂಡು ಬರೋದು ಇನ್ನೊಂದು ಸಮಸ್ಯೆ. ಅದಕ್ಕೆ ಯೋಚನೆ ಮಾಡಿದೆ, ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕರ್ನಾಟಕದಲ್ಲಿ ಸರ್ಕಾರದ ಆ ಶಾಲೆಗಳಿಗೆ ನಾವು ಬಿಸಿ ಊಟಕ್ಕೋಸ್ಕರ ತಟ್ಟೆ ಲೋಟ ಕೊಡಬೇಕು ಅಂತ ಯೋಚನೆ ಮಾಡಿ ಸುಮಾರು 1,85,000 ತಟ್ಟೆ ಲೋಟಗಳನ್ನು ಇವತ್ತಿನವರೆಗೆ ನಾವು ಕೊಟ್ಟಿದ್ದೇವೆ. ಒಟ್ಟು ಸುಮಾರು ಒಂದು 880 ಶಾಲೆಗಳು ಕರ್ನಾಟಕದ ಆದ್ಯಂತ, ಇಡೀ ಕರ್ನಾಟಕದಂತ ಗುಲ್ಬರ್ಗದ ತುದಿಯಿಂದ ಹಿಡಿದು ಚಿಕ್ಕಮಗಳೂರಿನ ತುದಿಯವರೆಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆಗೂ ಆ ರೀತಿಯಾಗಿರ್ತಕ್ಕಂಥ ಆ ವ್ಯವಸ್ಥೆಯನ್ನು ಕೂಡ ಮಾಡಿ ನಮ್ಮ ಮಕ್ಕಳಿಗೆ ಪಠ್ಯೇತರ ಪುಸ್ತಕಗಳಿಗೆ ಬೇಕಾಗಿರ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಸಾಂಸ್ಕೃತಿಕ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಆ ಒಂದು ಯೋಜನೆ ಮುಖಾಂತರವಾಗಿ ಮಾಡಿದ್ದೇವೆ. ಜೊತೆಗೆ ಇದು ಆದ ಮೇಲೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಭಾಗದಲ್ಲಿರ್ತಕ್ಕಂಥ ಕೃಷಿಕರು, ಕೃಷಿಯ ಪ್ರಧಾನವಾದಂಥ ದೇಶ ನಮ್ಮ ಭಾಗದಲ್ಲಿ ಕೃಷಿಕರು, ಯಾಕೆಂದರೆ ಕೃಷಿಯ ಅಧಿದೇವತೆ ಅನ್ನಪೂರ್ಣೇಶ್ವರಿ. ಹಾಗಾಗಿ ಕೃಷಿಕ ಸಮೃದ್ಧವಾಗಿದ್ದರೆ ಆ ಮುಖಾಂತರವಾಗಿ ದೇಶವು ಸಮೃದ್ಧವಾಗಿರುತ್ತದೆ. ನಮ್ಮ ಭಾಗದಲ್ಲಿ ಭಾಳಷ್ಟು ಬಡ ಕೃಷಿಕರಿದ್ದಾರೆ. ಅವರಿಗೆ ಹಾರೆ, ಪಿಕಾಸಿ, ಸಬ್ಬಲ್ಲು, ಬುಟ್ಟಿ, ಆಮೇಲೆ ನೀರಿನ ವ್ಯವಸ್ಥೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೃಷಿ ಸಮೃದ್ಧಿ ಯೋಜನೆ ಮುಖಾಂತರವಾಗಿ ಆ ಯೋಜನೆಯನ್ನು ಕೂಡ ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಬಡ ಮಕ್ಕಳ ವಿವಾಹಕ್ಕಾಗಿ ಸಾಮೂಹಿಕ ವಿವಾಹ ಯೋಜನೆಯನ್ನು ಕ್ಷೇತ್ರದಲ್ಲಿ 92ರಿಂದನೇ ಪ್ರಾರಂಭ ಆಗಿದೆ. ಸುಮಾರು ಈವರೆಗೆ ಸುಮಾರು 3,000 ದಂಪತಿಗಳು ನೆಮ್ಮದಿಯ ಸಂಸಾರವನ್ನು, ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾಂಸ್ಕೃತಿಕ ವಿಚಾರವನ್ನು ಕ್ಷೇತ್ರದಲ್ಲಿ ಯೋಚನೆ ಮಾಡಿದಾಗ ಒಂದು ಕಾಲದಲ್ಲಿ ರಾಜಮಹಾರಾಜರು ಈ ಸಾಂಸ್ಕೃತಿಕ ನೆಲೆಗಟ್ಟನ್ನು ಶ್ರೀಮಂತಗೊಳಿಸಿಕೊಟ್ಟಿದ್ದು. ಭಾರತ ಭವ್ಯ ಪರಂಪರೆಯ ಹಿಂದೆ ಭಾರತಕ್ಕೆ ಇರ್ತಕ್ಕಂಥ ಜಗದ್ಗುರುವಿನ ಸ್ಥಾನ ಯಾಕೆ ಬಂದಿದೆ ಅಂತ ಕೇಳಿದರೆ, ಒಂದು ಆಧ್ಯಾತ್ಮಿಕ ಸಂಪತ್ತು, ಎರಡನೇದು ನಮ್ಮಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ವೈಭವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಾಂಸ್ಕೃತಿಕ ವೈಭವದಲ್ಲಿ ಭಾಳ ವಿಶೇಷತೆ ಇದ್ದಾವೆ. ಅದು ನಮ್ಮ ಲಲಿತ ಕಲೆಗಳಿರ್ಬೋದು, ಅದರಲ್ಲಿ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸುಗ್ಗಿ ಕುಣಿತ ಇರ್ಬೋದು, ಗ್ರಾಮೀಣ ಪದ್ಧತಿಯ ಅಂಟಿಕೆ ಪಿಂಟಿಕೆ ಇರ್ಬೋದು, ಇವೆಲ್ಲವಕ್ಕೂ ಒಂದು ಕಾಲದಲ್ಲಿ ರಾಜಾಶ್ರಯ ಇತ್ತು. ಇವತ್ತು ಕೂಡ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಇಲಾಖೆ ಮುಖಾಂತರವಾಗಿ ಅದನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನೂ ಕೂಡ ನಾವು ಕ್ಷೇತ್ರದ ವತಿಯಿಂದ ಮಾಡಿ ಯಕ್ಷಗಾನ ಸಮ್ಮೇಳನಗಳನ್ನ ಮಾಡ್ತಕ್ಕಂಥದ್ದು, ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥದ್ದು, ಸಂಗೀತ ಸಮ್ಮೇಳನ ಮಾಡ್ತಕ್ಕಂಥದ್ದು, ಭರತನಾಟ್ಯದ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು, ಅಂಥವರಿಗೆಲ್ಲ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕ್ಷೇತ್ರದ ವತಿಯಿಂದ ಮಾಡ್ತಾಯಿದ್ದೇವೆ. 1938 ಇಸ್ವಿಯಲ್ಲಿ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೊಸಕೊಪ್ಪ ಕೃಷ್ಣರಾಯರು ಅಂತ ಹೇಳಿ ಬ್ರಿಟಿಷರ
ಆಳ್ವಿಕೆಯ ಅಸೆಂಬ್ಲಿಯಲ್ಲಿ ನಮ್ಮ ಭಾಗದ ಪ್ರತಿನಿಧಿ ಇದ್ದರು. ಅವರಿಗೆ ಅಂತ ಎಸ್ಕ್ವೈರ್ ಅಂತ ಕರೀತಾ ಇದ್ರಂತೆ. ಅವರು ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲನೆಯ ಯಕ್ಷಗಾನ ಸಮ್ಮೇಳನವನ್ನು ಹೊರನಾಡಿನಲ್ಲಿ ಆಯೋಜನೆ ಮಾಡಿದ್ರು. 3 ದಿವಸದ ಆಯೋಜನೆ ಮಾಡಿದ್ರು ಆ ಕಾಲದಲ್ಲಿ. ಹೌದು. ಆಗ ವಾಲಿ ಮೋಕ್ಷ ಅಂತ ಹೇಳ್ತಕ್ಕಂಥ ಒಂದು ಪ್ರಸಂಗವನ್ನು ಬರೆದಂಥ ಉಡುಪಿಯವರು ಬರೆದಿದ್ದು. ಆ ಪುಸ್ತಕಕ್ಕೆ ಬಂಗಾರದ ಪದಕ ಕೊಟ್ಟು ಅದರಲ್ಲಿ ಬಂದಂಥ ಪಾತ್ರಧಾರಿಗಳಿಗೆ ಅಲ್ಲಿರ್ತಕ್ಕಂಥ ಹಳ್ವಳ್ಳಿಯ ಯಕ್ಷಗಾನ ಕಲಾವಿದರಿಗೆ ಬಂಗಾರದ ಪದಕವನ್ನು ಕ್ಷೇತ್ರದ ವತಿಯಿಂದ ಕೊಟ್ಟು ಸನ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಇತಿಹಾಸ ತೋರಿಸ್ಕೊಡುತ್ತೆ. ಹಾಗಾಗಿ ಆ ಮಹಾತಾಯಿಯ ಸನ್ನಿಧಿ ಹೇಗಿದೆ ಅಂತ ಕೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಏನೆಲ್ಲ ಕೊರತೆಗಳು ಆಗ್ತವೆ ಅದನ್ನೆಲ್ಲ ನೀಗಿಸುವಂಥ ವ್ಯವಸ್ಥೆ ಹೇಗೆ ಮಾಡ್ತೇವೆ. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕು, ಬಟ್ಟೆ ಬೇಕು, ಆಹಾರದ ಕೊರತೆ ಆಗಬಾರ್ದು, ಕೃಷಿ ಸರಿಯಾಗಿರಬೇಕು, ಮನೆಯಲ್ಲಿ ಬೆಳಕಿರಬೇಕು, ಮನೆ ಸೋರಬಾರ್ದು. ನಮ್ಮ ಮನೆ ನಾವು ಹೇಗೆ ಜೋಪಾನ ಮಾಡ್ಕೊಳ್ತಕ್ಕಂಥ ಒಂದು ಸ್ವರೂಪ ನಾವು ಮನೆ ಯಜಮಾನ ಮಾಡ್ತಾನೆ. ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಸಮಾಜದ ಸುಧಾರಣೆ ಆಗಬೇಕು. ಆ ದೃಷ್ಟಿಯಿಂದ ನಾವು ಈ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಅರ್ಹ ಇದೆಯೋ ಅಲ್ಲಿಗೆ ಅದನ್ನು ತಲುಪಿಸುವಂಥ ದೇವಿಯ ಆಶೀರ್ವಾದವನ್ನು ಮುಟ್ಟಿಸುವಂಥ ಮುಖಾಂತರವಾಗಿ ಕಳಿಸಿದ್ದೇವೆ. ಅವರೆಲ್ಲ ಅದಕ್ಕೆ ಸೂಕ್ತವಾದಂಥ ಮನವಿಯನ್ನು ಕಳಿಸ್ತಾರೆ. ನಮ್ಮ ಕಡೆಯಿಂದ ದೇವಸ್ಥಾನದ ಪ್ರತಿನಿಧಿ ಹೋಗ್ತಾರೆ, ಅದರ ಸತ್ಯಾಸತ್ಯತೆಗಳನ್ನು ತಿಳಿದು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರಿಂದ ವಿವರವಾದ ಮಾಹಿತಿ ಪಡ್ಕೊಂಡು ಯೋಗ್ಯ ಮತ್ತು ಯೋಗ್ಯತೆ ಯಾರಿಗಿದೆ ಅವರಿಗೆ ಅದು ಸಲ್ಲುವಂಥ ವ್ಯವಸ್ಥೆಯನ್ನು ಪ್ರತಿ ವರ್ಷ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹ ದಿವಸ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳ ಮುಖಾಂತರವಾಗಿ ಅವರಿಗೆ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಹಳಷ್ಟು ಸಂಸಾರಗಳ ಜವಾಬ್ದಾರಿಯನ್ನು ತಾಯಿ ತಾಯಿ ನೆರವೇರಿಸಿಸ್ತಾ ಕೊಡ್ತಾ ಇದ್ದಾಳೆ. ನಾವು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕ್ಷೇತ್ರದಿಂದ ಬಹಳ ಅದ್ಭುತವಾದಂತಹ ಕೆಲಸ. ಮಹಿಳೆಯರಿಗೆ ಮಹಿಳಾ ಅಭಿವೃದ್ಧಿ ಯೋಜನೆ ಅಂತ ಒಂದು ವಿಶೇಷವಾಗಿ ಮಾಡಿದ್ದೇವೆ. ಅದರಲ್ಲಿ ಸ್ವಾವಲಂಬಿಗಳಾಗಿ ಅವರು ಹೊಲಿಗೆ ತರಬೇತಿಗಳನ್ನು ಪಡ್ಕೊಂಡು ಬಂದಂಥ ಹೆಣ್ಣುಮಕ್ಕಳು ಮನೆಯಲ್ಲಿ ಸಾಂಸಾರಿಕ ಜವಾಬ್ದಾರಿಯ ಜೊತೆಯಲ್ಲಿ ತಮ್ಮದೇ ಆದಂಥ ಒಂದಷ್ಟು ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಹೊಲಿಗೆ ಯಂತ್ರವನ್ನು ಕ್ಷೇತ್ರದ ವತಿಯಿಂದ ಈವರೆಗೆ ಸುಮಾರು 1,000 ಜನ ಮಹಿಳೆಯರಿಗೆ ಅದನ್ನು ಕೊಟ್ಟು ಅದನ್ನು ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಶ್ರೀ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ ನಿಮಗೆ. ಗೃಹಲಕ್ಷ್ಮಿ ಯೋಜನೆ, ಆನಂದ ಜ್ಯೋತಿ ಯೋಜನೆ, ವಿದ್ಯಾ ಅಭಿವೃದ್ಧಿ ಯೋಜನೆ, ಸಾಮೂಹಿಕ ವಿವಾಹ ಯೋಜನೆ, ಧನ್ವಂತರಿ ಯೋಜನೆ. ಕ್ಷೇತ್ರದಲ್ಲಿ ಹೊಸ ಒಂದು ವೈದ್ಯಕೀಯ ಸೌಲಭ್ಯದ ಆಸ್ಪತ್ರೆ ಕೂಡ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಉಚಿತವಾದ ವೈದ್ಯಕೀಯ ಸೌಲಭ್ಯ ಮತ್ತು ನೌಕರರಿಗೆ ಮತ್ತು ಆ ಹೊರನಾಡು ಗ್ರಾಮದ ಜನರಿಗೆ ಉಚಿತವಾದ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ರಕ್ತದಾನ ಶಿಬಿರ, ಹೀಗೆ ವೈದ್ಯಕೀಯ ತಪಾಸಣಾ ಶಿಬಿರಗಳು ಇವೆಲ್ಲವೂ ಕೂಡ ಧನ್ವಂತರಿ ಯೋಜನೆಯ ಮುಖಾಂತರವಾಗಿ ಮಾಡ್ತಾಯಿದ್ದೇವೆ. ಹಾಗೆಯೇ ನಮ್ಮ ಪಟ್ಟಾಭಿಷೇಕದ ಒಂದು ಶುಭ ದಿನವನ್ನು ಗಮನದಲ್ಲಿಟ್ಟುಕೊಂಡು ಜೀವಭಾವ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಆ ಕಾರ್ಯಕ್ರಮ ಆಗ್ತದೆ. ಅದನ್ನು ಆ ಸಂದರ್ಭದಲ್ಲಿ ಶ್ರೀಮಾತಾ ಪ್ರಶಸ್ತಿ ಮತ್ತು 1 ಲಕ್ಷ ರೂಪಾಯಿಗಳನ್ನು ಆ ಸಂಸ್ಥೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕ್ಷೇತ್ರದ ವತಿಯಿಂದ ಮಾಡ್ತಾಯಿದ್ದೇವೆ. ಅಂದರೆ ಆ ಸಮಾಜಕ್ಕೆ ಆ ಸಂಸ್ಥೆಗಳು ಯಾವ ರೀತಿಯಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅನಾಥ ಮಕ್ಕಳ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ಅಥವಾ ದೇವದಾಸಿ ಪದ್ಧತಿಗೆ ಹೋಗುವಂತಹ ಸ್ಥಿತಿಯಲ್ಲಿದ್ದಂಥ ಮಕ್ಕಳನ್ನು ವಾಪಸ್ಸು ಮುಖ್ಯವಾಹಿನಿಗೆ ತಂದು ಅವರಿಗೆ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೇಗೆ ಶ್ರಮ ಹಾಕಿದ್ದಾರೆ ಅಂಥ ಸಂಸ್ಥೆಗಳು. ಅಂಧ ಮಕ್ಕಳ ಶಾಲೆ ಇರ್ಬೋದು, ಮಾನಸಿಕವಾಗಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗತಕ್ಕಂಥ ಸಂಸ್ಥೆಗಳಿರ್ಬೋದು, ವೃದ್ಧರನ್ನು ಸಂರಕ್ಷಿಸ್ತಕ್ಕಂಥ ಇರ್ಬೋದು, ಅಥವಾ ಈ ಚಿಂದಿ ಹೆರಿಕಿ ಬದುಕನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಮಕ್ಕಳನ್ನು ಪ್ರಧಾನ ವಾಹಿನಿಗೆ ತಂದು ಅವರಿಗೆ ಜೀವನೋತ್ಸಾಹವನ್ನು ತೋರಿಸಿ ಅವರನ್ನು ಉದ್ಧಾರ ಮಾಡತಕ್ಕಂಥ ಸಂಸ್ಥೆಗಳಿದ್ದಾವೆ. ಅವಕ್ಕೆಲ್ಲ ಸಂಸ್ಥೆಗಳು ಅಂತಹ ಒಂದು 10 ಸಂಸ್ಥೆಗಳಿಗೆ ಈವರೆಗೆ ನಾವು ಕ್ಷೇತ್ರದ ವತಿಯಿಂದ ಜೀವಭಾವ ಕಾರ್ಯಕ್ರಮದಲ್ಲಿ ಅವರಿಗೆ ಶ್ರೀಮಾತಾ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಕಾರ್ಯಕ್ರಮದಲ್ಲಿ ಜನ ನೋಡಬೇಕಾದ್ದೇನು ಅಂದರೆ, ಮನುಷ್ಯನ ಎಲ್ಲ ಅಂಗಾಂಗಗಳು ಸರಿ ಇದ್ದಾಗ ಯಾವ ಅಂಗದ ಕೊರತೆಯೂ ಅವನಿಗೆ ಗೊತ್ತಾಗೋದಿಲ್ಲ. ಅದೇ ಅಂಗಾಂಗಗಳು ತನ್ನ ಕೆಲಸವನ್ನು ಮಾಡದೇ ಇರತಕ್ಕಂಥ ಸ್ಥಿತಿ ಬಂದಾಗ ಆ ಅಂಗಾಂಗದ ಬೆಲೆ ಮತ್ತು ಅದರ ಅಗತ್ಯತೆ ಮನುಷ್ಯನಿಗೆ ಬರ್ತದೆ. ಹಾಗಾಗಿ ಅಂಧ ಮಕ್ಕಳ ಶಾಲೆಯನ್ನು ಸ್ವತಃ ಹೋಗಿ ನೋಡಿ ಬಂದಿದ್ದೇವೆ. ಆ ಸ್ಥಿತಿಯಲ್ಲಿ ಆ ಮಕ್ಕಳ ಭವಿಷ್ಯ ಹೇಗಿತ್ತು ಅನ್ನುವಂಥದ್ದು ನೋಡಿದಾಗ ನಿಜವಾಗಿಯೂ ಕೂಡ
ಕಣ್ಣು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಕ್ಕಳು ಪಟಾಕಿಯನ್ನು ಹೊಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ತಂದೆ ತಾಯಿಗಳು ಎಲ್ಲೋ ದೂರದಲ್ಲಿರ್ತಕ್ಕಂಥ ಸ್ಥಿತಿ ಮಾಡಿಕೊಂಡು ಆ ಮಕ್ಕಳು ಕಣ್ಣು ಕಳ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿರೋದು ನೋಡಿದಾಗ ನಿಜವಾಗಲೂ ಎದೆ ಜಲ್ ಅಂತದೆ. ಅಂಧ ಮಕ್ಕಳ ಸ್ಥಿತಿ ಹೇಗಿದೆ ಪರಿಸ್ಥಿತಿಗಳು ಅಂತ ನೋಡಿದಾಗ ತುಂಬ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಸಮಾಜದ ಜವಾಬ್ದಾರಿ. ಹಾಗೆಯೇ ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗಿರ್ತಕ್ಕಂಥ ಮಕ್ಕಳು, ಅದರಲ್ಲೂ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ, ಆ ಸ್ಥಿತಿಯಲ್ಲಿ ಅವರನ್ನು ನೋಡಿದರೆ ಯಾವ ಸ್ಥಿತಿಯಲ್ಲಿ ಬಂತು ನಮಗೆ ಅದನ್ನು ನೋಡಿದಾಗ ಅಂತ ಕೇಳಿದರೆ, ದೇವರೇ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಯಾವತ್ತೂ ಮಕ್ಕಳನ್ನು ಕೊಡೋದಾದರೆ ಎಲ್ಲ ಆರೋಗ್ಯವಂತ ಆಯುಷ್ಯವಂತ ಮಕ್ಕಳನ್ನು ಕೊಡು, ಅದಲ್ವಾ ಮಕ್ಕಳನ್ನೇ ಕೊಡಬೇಡ ಯಾರಿಗೂ ಅನ್ನುವಂಥ ಸ್ಥಿತಿಯನ್ನು ನಾವು ಅನುಭವಿಸಿ ನೋಡಿದ್ದೇವೆ. ಅಷ್ಟು ದುಃಖ, ಅಷ್ಟು ಸಂಕಟ, ಅಷ್ಟು ತಳಮಳ ಆಗತಕ್ಕಂಥ ಸ್ಥಿತಿಯನ್ನು ಆ ಸಂಸ್ಥೆಯಲ್ಲಿ ಆ ಮಕ್ಕಳನ್ನು ನೋಡಿದಾಗ ಹೊಟ್ಟೆ ಚುರುಗುಡುತ್ತದೆ. ಆದರೆ ಆ ಸಂಸ್ಥೆಯವರು ಆ ಮಕ್ಕಳನ್ನು ಸಾಕಿ ಸಲಹುವಂಥ ಸಂದರ್ಭದಲ್ಲಿ ಕೆಲವಷ್ಟು ತಂದೆ ತಾಯಿಗಳು, ಎಲ್ಲರೂ ಅಲ್ಲ, ಕೆಲವಷ್ಟು ತಂದೆ ತಾಯಿಗಳು ತಮ್ಮ ತಪ್ಪು ವಿಳಾಸವನ್ನು ಕೊಟ್ಟು ಆ ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು ಕೂಡ ನಾವು ಅದರಲ್ಲಿ ಗಮನಿಸಿದ್ದೇವೆ. ಅಂದರೆ ಅವರ ಪರಿಸ್ಥಿತಿ ಹಾಗೆ ಬಂದು ಹೋಗಿರ್ತದೆ. ಆದರೆ ಆ ಸ್ಥಿತಿಯಲ್ಲೂ ಕೂಡ ಆ ಮಕ್ಕಳ ಯೋಗಕ್ಷೇಮವನ್ನು ನೋಡಿ ಅವರಿಗೆ ಸಾಂತ್ವನವನ್ನು ಕೊಟ್ಟು ಅವರನ್ನು ಬೆಳೆಸಿ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸಂಸ್ಥೆಗಳನ್ನು ನೋಡಿದ್ದೇವೆ. ಈ ಥರದ ನಾವು ಸಮಾಜದಲ್ಲಿ ಒಂದು ಜೀವ ಹುಟ್ಟುವುದು ಅಂತ ಆಗುವಾಗ ಭಾವನೆಗಳ ಜೊತೆಯಲ್ಲಿ ಹುಟ್ಟುತ್ತದೆ. ಅದಕ್ಕೆ ಜೀವಭಾವ ಅಂತ ನಾವು ಹೆಸರನ್ನು ಇಟ್ಟಿದ್ದೇವೆ. ಒಂದು ಜೀವಿ ಸೃಷ್ಟಿ ಆಯಿತು ಅಂದ ಕೂಡಲೇ ಅದರ ಜೊತೆಯಲ್ಲೇ ಭಾವವು ಹುಟ್ಟುತ್ತದೆ. ಆ ಭಾವ ಹೇಗಿರುತ್ತದೆ ಅಂತ ಕೇಳಿದರೆ, ಜೀವ ಪರಿಪೂರ್ಣವಾದ ಜೀವ ಇದ್ದಾಗ ಭಾವದ ಯಾವ ಕೊರತೆಯೂ ಕಾಣುವುದಿಲ್ಲ. ಅದೇ ಜೀವದಲ್ಲಿ ಕೊರತೆ ಆದಾಗ ಆ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸನ್ನಿವೇಶ ವಾತಾವರಣ ಸಮಾಜದಲ್ಲಿದೆಯಲ್ಲ, ಇದು ನಿಜವಾಗಿಯೂ ಬಹಳ ಕ್ರೂರವಾದಂಥ ಸನ್ನಿವೇಶ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಂಥ ಸಂಸ್ಥೆಗಳನ್ನು ಈ ಒಂದು ಜೀವಭಾವ ಕಾರ್ಯಕ್ರಮದ ಮುಖಾಂತರವಾಗಿ ಅವರನ್ನು ಹುರಿದುಂಬಿಸುವಂಥ, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಕ್ಷೇತ್ರದ ವತಿಯಿಂದ ಆ ಕಾರ್ಯಕ್ರಮವನ್ನು ಕೂಡ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿ ಅವರೆಲ್ಲರಿಗೂ ಸಾಂತ್ವನವನ್ನು ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅಷ್ಟೇ. ಬಹಳ ಅದ್ಭುತ. ನಿಮ್ಮ ಕ್ಷೇತ್ರದ ಉತ್ಸವಗಳ ಬಗ್ಗೆ ವಿಶೇಷ ಸಂದರ್ಭಗಳು ಇದು ಮತ್ತು ತಾವಂತೂ ನಾನು ತುಂಬ ತಮ್ಮ ಉಪನ್ಯಾಸಗಳನ್ನು ಕೇಳಿದ್ದೇನೆ ಬೇರೆ ಬೇರೆ ಸಭೆಗಳಲ್ಲಿ. ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೀರಿ ಮತ್ತು ಅದನ್ನು ತಾವು ಜನರ ಮುಂದಿರ್ತಕ್ಕಂಥ ದೃಷ್ಟಿಕೋನವು ಬಹಳ ಮೆಚ್ಚುಗೆ ಆಗಿದೆ ನನಗೆ. ಆ ದೃಷ್ಟಿಯಿಂದ ಕೇವಲ ಒಬ್ಬರು ಧರ್ಮಕರ್ತರಾಗಿ ನಾನು ನಿಮ್ಮನ್ನು ನೋಡ್ತಾ ಇಲ್ಲ, ಇಡೀ ಒಟ್ಟಿಗೆ ಸಮಾಜದ ಅಭಿವೃದ್ಧಿಯ ಚಿಂತಕರಾಗಿ, ಸಾಮಾಜಿಕವಾಗಿ, ಧಾರ್ಮಿಕ ಹಿನ್ನೆಲೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನೀವು ಈ ದೇಶಕ್ಕೆ ಒಬ್ಬರು ಅಪರೂಪದ, ಕೆಲವರ ಅಲ್ಲ, ಭಾಳ ಕಡಿಮೆ ಜನ ಇದ್ದು ಅವರಲ್ಲಿ ನೀವು ಒಬ್ಬರು ಅನ್ನೋದು ನನಗೆ ತುಂಬ ಸಂತೋಷ ಪಡ್ತಕ್ಕಂಥ, ಧನ್ಯವಾದ, ತುಂಬ ಅಭಿಮಾನ ಪಡ್ತಕ್ಕಂಥ ಸಂತೋಷ. ತುಂಬ ಸಲ ಸುದ್ದಿಗಳನ್ನು ನಾನು ಟಿ ವಿಗಳ ಮುಖಾಂತರ ನೋಡ್ತೇನೆ. ಈಗ ಪತ್ರಿಕೆಗಳಿಗೆ ಎಡಿಷನ್ ಯುಗ ಬಂದಿರೋದ್ರಿಂದ ಆ ಜಿಲ್ಲೆಯಲ್ಲಿ ಏನಾಯಿತು ಅಂತ ಇಲ್ಲಿ ಗೊತ್ತಾಗೋದಿಲ್ಲ, ಇಲ್ಲಿ ಏನಾಯ್ತು. ಆದ್ದರಿಂದ ಇದೆಲ್ಲವೂ ಕೂಡ ಇಡೀ ಕನ್ನಡ ನಾಡಿಗೆ ಈ ನುಡಿಸಿರಿ ಚಾನಲ್ ನೋಡ್ತಕ್ಕಂಥವರಿಗೆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಿಂದ ಏನೆಲ್ಲ ನಡೀತದೆ ತಿಳಿಸುವಂಥ ಒಂದು ಉದ್ದೇಶ ಇದೆ. ಆ ದೃಷ್ಟಿಯಿಂದ ನೀವು ನಮಗೆ ಸಮಯ ಕೊಟ್ಟಿದ್ದು ತುಂಬ ಉಪಯುಕ್ತ ಆಯಿತು ಅಂತ ಹೇಳ್ತೇನೆ. ಕ್ಷೇತ್ರದ ಉತ್ಸವಗಳ ಬಗ್ಗೆ, ಕ್ಷೇತ್ರದಲ್ಲಿ ಪ್ರತಿ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಪಂಚಮಿಯವರೆಗೆ ಶ್ರೀ ಜಗಜ್ಜನನಿ ಜಗನ್ಮಾತೆಯ ರಥೋತ್ಸವ ನಡೀತದೆ. ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯ ದಿವಸ ಅಮ್ಮನವರ ಹುಟ್ಟಿದ ದಿವಸ, ಅದು ಅನ್ನಪೂರ್ಣೇಶ್ವರಿಯ ಜನ್ಮದಿನ. ಹಾಗಾಗಿ ಅವಳ ವರ್ಧಂತಿ ಉತ್ಸವ ಅದೇ ದಿವಸ ಪ್ರತಿಷ್ಠೆ ಆಗಿದ್ದು, ಹಾಗಾಗಿ ಆ ವರ್ಧಂತಿ ಉತ್ಸವವನ್ನು ಕೂಡ ವೈಶಾಖ ಮಾಸ ಶುಕ್ಲ ಪಕ್ಷದ ತದಿಗೆ ದಿವಸ ನಡೀತದೆ. ಆ ನಂತರದಲ್ಲಿ ನಮ್ಮಲ್ಲಿ ನಡೆಯುವಂಥದ್ದು ನವರಾತ್ರಿ ಉತ್ಸವ. 9 ದಿವಸ ನವರಾತ್ರಿ ಭಾಳ ವಿಜೃಂಭಣೆಯಿಂದ ತಾಯಿಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವ ನಡೀತದೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಬಹುಳ ತದಿಗೆ ಮತ್ತು ಚೌತಿ ಅಮ್ಮನವರ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತದೆ. ಆ ನಂತರ ಹೊಸಕ್ಕಿ ಪೂಜೆ ಅಂತ ಹೇಳಿ ನಮ್ಮಲ್ಲಿ ಧನುರ್ಮಾಸದ ಮೊದಲನೇ ದಿನ ಅಥವಾ 2ನೇ ದಿವಸಕ್ಕೆ ಧನುರ್ಮಾಸದ ಪೂಜೆ ಅಂತ ಆಗ್ತದೆ, ಹೊಸಕ್ಕಿ ಪೂಜೆ ಅಂತ. ಅದು ನಮಗೆ ಗೊತ್ತಿರೋ ಹಾಗೆ ಬೇರೆ ಯಾವುದೇ ಕ್ಷೇತ್ರದಲ್ಲಿಲ್ಲ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಗದ್ದೆಯಲ್ಲಿ ಬೆಳೆದಂಥ ಭತ್ತವನ್ನು ಕೊಯ್ದು ತಂದು ಆ ಹೊಸಕ್ಕಿಯನ್ನು ಭತ್ತವನ್ನು ಬಿಡಿಸಿ ಆ ಅಕ್ಕಿಯನ್ನು ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆ ಒಂದು ದಿವಸ ಕ್ಷೇತ್ರದಲ್ಲಿ ಮಧ್ಯಾಹ್ನ ಅನ್ನಪ್ರಸಾದ ಇರೋದಿಲ್ಲ, ರವೆ ಉಪಯೋಗಿಸುವಂಥ ವ್ಯವಸ್ಥೆಯನ್ನು ಮಾಡಿ ಸಂಜೆ ಮೇಲೆ ಅನ್ನದಾನದ ಇದು ಮುಂದುವರಿಯತಕ್ಕಂಥ
ವ್ಯವಸ್ಥೆಯನ್ನು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಆಗಿದೆ. ಹಾಗೆ ರಾಮೋತ್ಸವ ಕಾರ್ಯಕ್ರಮ ಇರ್ಬೋದು, ನಮ್ಮ ಗೌರಿ ಗಣೇಶ ಹಬ್ಬ ಇರ್ಬೋದು, ಅನಂತದ ಸಂಬಂಧಪಟ್ಟಂಥ ರಥೋತ್ಸವಗಳಿರ್ಬೋದು, ನಿರಂತರವಾಗಿ ಪ್ರತಿನಿತ್ಯವೂ ಕಾರ್ಯಕ್ರಮಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೀತಾನೆ ಇರ್ತಾ ಇರ್ತದೆ. ನೀವು ಹೇಗೆ ಹೊಂದಾಣಿಕೆ, ನಿಮ್ಮ ಸಮಯವನ್ನು ಹೊಂದಾಣಿಕೆ ಮಾಡ್ತೀರಿ? ಅಲ್ಲಿ ನಿಮ್ಮನ್ನು ನಿರೀಕ್ಷೆ ಮಾಡ್ತಾರೆ, ನಿಮ್ಮಿಂದ ಒಂದೆರಡು ಒಳ್ಳೆಯ ಆಶೀರ್ವಾದ ಮಾತುಗಳನ್ನು ಕೇಳೋಣ, ಪ್ರೀತಿಯ ಮಾತುಗಳನ್ನು ಕೇಳೋಣ ಅಂತ ಒಂದಿಷ್ಟು ಜನ ಬರ್ತಾರೆ. ನಮ್ಮಂಥವರು ಅಲ್ಲಿ ಇಲ್ಲಿ ಗಂಟು ಬೀಳುತ್ತೇವೆ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಕರೀತಾರೆ. ಹೇಗೆ ಸಮಯ ಹೊಂದಿಸಿ ಹಸನ್ಮುಖಿಗಳಾಗಿ ಸದಾ ಓಡಾಟ, ವೇಗ ಕೂಡ ನಾನು ಅಬ್ಸರ್ವ್ ಮಾಡಿದ್ದೇನೆ, ತಮ್ಮ ವೇಗ ಕೂಡ ಟೈಮಿಗೆ ಬಂದು ಮುಗಿಸಿ ಆ ಶಿಸ್ತನ್ನು ಕಾಪಾಡೋದಿದೆಯಲ್ಲ, ಅದು ಹೇಗೆ ಸಾಧ್ಯ ಆಗ್ತದೆ? ಮೊದಲನೇದಾಗಿ ಅದೆಲ್ಲವೂ ಕೂಡ ಜಗನ್ಮಾತೆ ಅನುಗ್ರಹಿಸಿರ್ತಕ್ಕಂಥ ಮಹಾಪ್ರಸಾದ, ಅವಳ ಅಪ್ಪಣೆ, ಅವಳ ಕೃಪೆ. ಸಹಜವಾಗಿ ಸಾಮಾನ್ಯವಾಗಿ ನಾವು ಮಂಗಳವಾರ, ಶುಕ್ರವಾರ ಈ ರೀತಿ ಅಮಾವಾಸ್ಯೆ ಇಂಥ ದಿನಗಳಲ್ಲಿ, ಪರ್ವ ದಿನಗಳಲ್ಲಿ ಕ್ಷೇತ್ರದಲ್ಲೇ ಇರ್ತೇವೆ, ಎಲ್ಲೂ ಹೋಗೋದಿಲ್ಲ ನಾವು. ಆದರೆ ಈ ಥರದ ಧಾರ್ಮಿಕ ಕಾರ್ಯಕ್ರಮಗಳು ಈ ಥರದ ಕರೆದಾಗ ದೇವರ ಪ್ರತಿಷ್ಠೆ ಕಾರ್ಯಕ್ರಮ ಕರೀತಾರೆ, ಕುಂಭಾಭಿಷೇಕ ಕರೀತಾರೆ, ಶಿಖರ ಪ್ರತಿಷ್ಠೆ ಕರೀತಾರೆ, ಸಾಮಾಜಿಕವಾಗಿರತಕ್ಕಂಥ ಧಾರ್ಮಿಕ ಸಭೆ ಕಾರ್ಯಕ್ರಮಗಳಿಗೆ ಕರೀತಾರೆ. ಕ್ಷೇತ್ರದಲ್ಲಿ ನೆಮ್ಮದಿಯಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಬೇಕಾಗತಕ್ಕಂಥ ನಮ್ಮ ಆಡಳಿತ ಮಂಡಳಿ ಇದೆ. ನನ್ನ ತಮ್ಮಂದಿರು, ಆ ಮಕ್ಕಳು ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ವ್ಯವಸ್ಥೆ ಆಡಳಿತ ಮಂಡಳಿಯ ನಮ್ಮ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಜೊತೆಗೆ ಅದನ್ನು ಪರಿಪಾಲಿಸುವಂತಹ ಒಳ್ಳೆಯ ನೌಕರರ ವ್ಯವಸ್ಥೆ ಇದೆ. ನಮ್ಮ ಮಕ್ಕಳು, ನಮ್ಮ ನೌಕರು ಹೇಗಿದ್ದಾರೆ ಅಂದರೆ ನಮ್ಮ ಮನೆ ಮಕ್ಕಳಿದ್ದಂಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅಷ್ಟು ಪ್ರೀತಿಯಿಂದ ತಾಯಿಯ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅದೇ ನಮಗಿರ್ತಕ್ಕಂಥ ಬಹಳ ದೊಡ್ಡ ಶಕ್ತಿ. ನಮ್ಮ ಕ್ಷೇತ್ರದ ನೌಕರರು ಬಹಳ ದೊಡ್ಡ ಶಕ್ತಿಯಾಗಿ ನಮ್ಮ ಮನೋಗತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನಾವು ಇರಲಿ ಇಲ್ಲದೇ ಇರಲಿ, ನಾವು ಇಲ್ಲದೇ ಇದ್ದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಆ ಕ್ಷೇತ್ರಕ್ಕೆ ಎಲ್ಲೂ ಕೂಡ ಒಂದು ಚೂರು ಅಪಚಾರವಾಗದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾ ಹೋಗುವಾಗ ಅದ್ರ ಜೊತೆಯಲ್ಲಿ ನಾನು ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿ ಆ ಸನ್ನಿಧಾನವನ್ನು ಜಾಗೃತವಾಗಿಟ್ಟು ಅಭಿವೃದ್ಧಿಪಡಿಸುವ ಮುಖಾಂತರ ಹೇಗೆ ಸಮಾಜಕ್ಕೆ ಸಲ್ಲಬಹುದು, ಅದಕ್ಕೆಷ್ಟು ಶ್ರಮ ಆಗಿರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದೇನೆ ನಾನು. ಆದರೂ ಕೂಡ ತುಂಬ ಸಂತೋಷದಿಂದ ಶ್ರದ್ಧೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ ತಾವು. ತುಂಬ ಸಂತೋಷ. ಕನ್ನಡ ನಾಡಿನ ಜನಕ್ಕೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಾಡಿನ ಜನಕ್ಕೆ ಇವತ್ತಿನ ಒಂದು ಯಾವ ರೀತಿ ಸಲ್ಲಬೇಕು, ಹೇಗೆ? ನೀವು ಮೊದಲೊಂದು ಚೂರು ಅದನ್ನು ಹೇಳಿದ್ವಿ, ಆಧ್ಯಾತ್ಮಿಕ ಚಿಂತನೆಗಳು, ಸಂಸ್ಕೃತಿ, ಸನಾತನ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಂದೇಶವನ್ನು ನೀವು ಯುವಜನಾಂಗಕ್ಕೆ ಕೊಡಬೇಕಾದಂಥ ಒಂದು ಅಗತ್ಯ, ಹೇಳೋದು ಒಳ್ಳೆಯದು ಅಂತ ಅನಿಸ್ತದೆ ನನಗೆ. ಆತ್ಮೀಯ ಎಲ್ಲ ಸಮಾಜ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದಿಷ್ಟೇ, ಎಲ್ಲ ಜನ್ಮಗಳಿಗಿಂತ ಭಾಳ ವಿಶೇಷವಾದಂಥ ಜನ್ಮ ಮಾನವ ಜನ್ಮ. ಆ ಮಾನವ ಜನ್ಮವನ್ನು ಸಾರ್ಥಕ್ಕೆ ಮಾಡಿಕೊಳ್ಳಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳಿಗಿಂತ ವಿಶೇಷವಾಗಿ ನಾವು ಸಂಪಾದಿಸಬೇಕಾಗಿರ್ತಕ್ಕಂಥದ್ದು ದೈವ ಸಂಪತ್ತು. ನಿಮ್ಮ ಆರ್ಥಿಕ ಸಂಪತ್ತಿರಲಿ, ಆರೋಗ್ಯ ಸಂಪತ್ತಿರಲಿ, ಜನ ಸಂಪತ್ತಿರಲಿ, ಯಾವ ಸಂಪತ್ತಿದ್ದರೂ ಆ ಎಲ್ಲ ಸಂಪತ್ತುಗಳಿಗೆ ಯೋಗ್ಯತೆ, ಶಕ್ತಿ ಬೇಕಾದ ಸಮಯಕ್ಕೆ ಒದಗಿ ಬರತಕ್ಕಂಥ ವ್ಯವಸ್ಥೆ ಆಗುವುದು ಯಾವಾಗ ಅಂತ ಕೇಳಿದರೆ ದೈವ ಸಂಪತ್ತಿದ್ದಾಗ. ದೈವ ಸಂಪತ್ತನ್ನು ಸಂಪಾದಿಸಬೇಕು ಅಂತಾದರೆ ನಾವು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಮಾನವನಾಗಿ ಪರಿವರ್ತನೆ ಆಗಬೇಕು. ಮಾನವನಾಗಿ ಪರಿವರ್ತನೆ ಆಗುವುದಕ್ಕೆ ಇರತಕ್ಕಂಥ ಮೂಲ ಧಾತು ಯಾವುದು ಅಂದರೆ ಒಳ್ಳೆಯ ಸಂಸ್ಕಾರ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ವಿಶ್ವಾಸ, ನಂಬಿಕೆ, ಆದರ, ಸಚ್ಚಿಂತನೆ, ಸದಾಚಾರ ಸಂಪನ್ನತೆ, ಸದ್ಗುಣ, ವಿಶಾಲವಾದಂಥ ಹೃದಯ ವೈಶಾಲ್ಯತೆ ಮತ್ತು ಎಲ್ಲರನ್ನೂ ಪ್ರೀತಿಸುವ ಮನೋದಾರ್ಢ್ಯವನ್ನು ಯಾವ ವ್ಯಕ್ತಿ ಬೆಳೆಸಿಕೊಂಡು ಆ ಸಂಸ್ಕಾರಯುತನಾಗಿರ್ತಾನೆ ಅವನ ಜೊತೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಇರ್ತದೆ. ಯಾರ ಜೊತೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆಯೋ ಅವರಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳು ಅಥವಾ ವ್ಯವಸ್ಥೆಗಳು ಅವರನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಡ್ತದೆ. ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ, ನಂಬಿಕೆ ಇರಲಿ, ಪ್ರೀತಿ ಇರಲಿ, ಅಭಿಮಾನ ಇರಲಿ, ಗೌರವ ಇರಲಿ. ಇನ್ನೊಬ್ಬರನ್ನು ಪ್ರೀತಿಸಿ, ಗೌರವಿಸಿ, ಆದರಿಸಿ, ಅಭಿಮಾನ ಪಡಿ. ದ್ವೇಷದಿಂದ ಯಾವತ್ತೂ ಯಾರೂ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀವೇನಾದರೂ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ಪ್ರೀತಿ ತೋರಿಸಿ, ಆದರ ತೋರಿಸಿ, ಅಭಿಮಾನ ತೋರಿಸಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳೋದಕ್ಕೆ ಸಮರ್ಥರಾಗಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಮುಂದೆ ಹೋದಾಗ ನಾವು ಹೇಗೆ ಆ ದೇವರ ಮುಂದೆ ನಮ್ಮ ತ್ರಿಕರಣ ಶುದ್ಧವಾದ ಮನಸ್ಸಿನ ದೇವರಲ್ಲಿ ನಮ್ಮನ್ನು ಪ್ರೀತಿಯಿಂದ ಆ ದೇವರನ್ನು ಪ್ರಾರ್ಥಿಸ್ತೀವೋ
ಅದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ನಮ್ಮ ಮನೆಯವರ ಮೇಲೂ ಇರಬೇಕು, ಅಕ್ಕಪಕ್ಕದವರ ಮೇಲೂ ಇರಬೇಕು, ಕುಟುಂಬದ ಮೇಲೂ ಇರಬೇಕು, ಸಮಾಜದ ಮೇಲೂ ಇರಬೇಕು, ಭಾರತೀಯ ಪರಂಪರೆಯ ಮೇಲೂ ಇರಬೇಕು, ದೇಶದ ಮೇಲೂ ಇರಬೇಕು. ಆಗ ಮಾತ್ರ ಈ ಜನ್ಮ ಸಾರ್ಥಕ್ಯವಾಗ್ತದೆ, ಈ ಬದುಕು ಪರಿಶುದ್ಧವಾಗ್ತದೆ. ಬದುಕಿದ್ದಕ್ಕೆ ಶ್ರೇಷ್ಠತೆಯನ್ನು ನಾವು ನಮ್ಮ ಬದುಕಿಗೆ ತಂದುಕೊಟ್ಟಿರ್ತಕ್ಕಂಥ ಪುಣ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮೊದಲನೇದಾಗಿ ನಮಗೆ ಏನು ಕೆಲಸ ಮಾಡಿ, ನೀವು ಯಾವುದೇ ಕೆಲಸ ಮಾಡಿ ಅದರ ಮೇಲೆ ಅಚಲವಾದ ನಂಬಿಕೆ ಇಟ್ಕೊಳ್ಳಿ. ಮೊದಲನೇದು ನಂಬಿಕೆ ಇರಬೇಕು. ನೀವು ಕ್ಷೇತ್ರ ದರ್ಶನ ಮಾಡಲಿಕ್ಕೆ ಹೋದಾಗ ಮೊದಲನೇದಾಗಿ ಇರಬೇಕಾದ್ದೇ ನಂಬಿಕೆ. ಎರಡನೇದು ಆ ಕ್ಷೇತ್ರದ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮನ್ನು ಹೊಂದಿಸಿಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕೇ ಹೊರತು ನನಗೆ ಬೇಕಾದ ಹಾಗೆ ಕ್ಷೇತ್ರ ಹೊಂದಬೇಕು ಅನ್ನುವಂಥ ವಿಚಾರವನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡಿ. ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ ಅಂದರೆ ಈ ದೇಶದ ಸಂವಿಧಾನದ ವ್ಯವಸ್ಥೆ ಚೌಕಟ್ಟಿನಲ್ಲಿ ಹೇಗೆ ಬದುಕ್ತಾ ಇದ್ದೇವೋ ಹಾಗೆ ದೇವಸ್ಥಾನಗಳಿಗೂ ಕೂಡ ಅದರದ್ದೇ ಆದಂಥ ಸಂವಿಧಾನಗಳಿರ್ತವೆ. ಆ ದೇವಸ್ಥಾನದ ಸಂವಿಧಾನವನ್ನು ಒಪ್ಪಿಕೊಂಡು ಅದಕ್ಕೆ ತಕ್ಕನಾಗಿ ಬದುಕತಕ್ಕಂಥ, ಅದಕ್ಕೆ ತಕ್ಕನಾಗಿ ಹೋಗತಕ್ಕಂಥ, ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಹೇಗೆ ನಾವು ನಮ್ಮ ಸಂವಿಧಾನವನ್ನು ಪ್ರಶ್ನೆ ಮಾಡೋದಿಲ್ಲ, ಸಂವಿಧಾನವನ್ನು ಸಂಪೂರ್ಣವಾಗಿ ತ್ರಿಕರಣಶುದ್ಧವಾಗಿ ಒಪ್ಪಿಕೊಂಡಿದ್ದೇವೋ ಹಾಗೆ ದೇವಾಲಯಗಳು, ದೇವಸ್ಥಾನಗಳು, ಗುರುಪೀಠಗಳು, ಗದ್ದಿಗೆಗಳು, ಯಾವುದೇ ಧರ್ಮಕ್ಷೇತ್ರವಾಗಲಿ, ಹಿಂದೂ ದೇವಸ್ಥಾನ ಅಂತ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಹಿಂದೂ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಗುರು ಸ್ನಾನಕರವರ ಅದೇ ವ್ಯವಸ್ಥೆ ಇರ್ಬೋದು, ಎಲ್ಲಿಯೇ ಹೋಗಿ ಅಲ್ಲಿಯ ವ್ಯವಸ್ಥೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಎರಡನೇದು, ನೀವು ಹೋದಾಗ ಆ ಸನ್ನಿಧಿಗೆ ಹೋಗಿರುವಂಥದ್ದು ಕೆಲವಷ್ಟು ಗಂಟೆಗಳ ಕಾಲ ಅಲ್ಲಿರುವಂಥದ್ದೇ ಹೊರತು ನೀವೇನು ಅಲ್ಲಿ ಶಾಶ್ವತವಾಗಿ ಇರುವಂಥ ವ್ಯವಸ್ಥೆಗೆ ಹೋಗುವುದಲ್ಲ. ಹಾಗಾಗಿ ಅಲ್ಲಿ ಹೋದಾಗ ಮನಸ್ಸನ್ನು ಶುದ್ಧ ಇಟ್ಕೊಳ್ಳಿ, ಮನಸ್ಸನ್ನು ಪ್ರಫುಲ್ಲ ಮಾಡಿಕೊಳ್ಳಿ, ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಕ್ಷೋಭೆಗೆ ಒಳಗಾಗಬೇಡಿ ಅಥವಾ ಕ್ರೋಧಕ್ಕೆ ಒಳಗಾಗಬೇಡಿ. ಇದು ಯಾವುದನ್ನು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ದೇವರ ದರ್ಶನ ಮಾಡಿ, ದೇವತಾ ಸಾನ್ನಿಧ್ಯ ನೋಡಿ, ಅಲ್ಲಿಯ ವ್ಯವಸ್ಥೆಯನ್ನು ಜೋಡಿಸಿಕೊಳ್ಳಿ, ಜೊತೆಯಲ್ಲಿ ಸಾಗಿ ಅಲ್ಲಿಯ ಪ್ರಸಾದ ಸ್ವೀಕರಿಸಿ ಧನ್ಯರಾಗಿ ಬದುಕನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಭಾಗ್ಯಕ್ಕೆ ಕಾರಣರಾಗಿ ಅನ್ನುವಂಥ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ತಿಳಿಸುವುದಕ್ಕೆ ಬಯಸ್ತೇವೆ. ನಮ್ಮ ಅಪೇಕ್ಷೆ ಇಷ್ಟೇ, ಪ್ರತಿಯೊಬ್ಬ ಮನುಷ್ಯನೂ ಒಳ್ಳೆಯ ಜೀವನವನ್ನು ನಡೆಸಬೇಕು. ಅವನವನ ಕರ್ಮಕ್ಕೆ ಗತಿಗೆ ಅವನವನ ಪಡೆದುಕೊಂಡಂಥ ಪೂರ್ವಜನ್ಮದ ಸುಕೃತಕ್ಕೆ ನಾವು ಇವತ್ತು ಬದುಕನ್ನು ನಡೆಸ್ಕೊಳ್ತಾ ಇದ್ದೇವೆ. ನಮಗೆಲ್ಲ ಭಾಳ ಜನ ಕೇಳ್ತಾರೆ, ಸ್ವಾಮಿ ನಾನು ಇಷ್ಟು ದೇವಸ್ಥಾನಕ್ಕೆ ಹೋದೆ, ಇಷ್ಟು ಪೂಜೆ ಮಾಡಿಸಿದೆ, ಅಷ್ಟು ಮಾಡಿಸಿದೆ, ಇಷ್ಟು ಮಾಡಿಸಿದೆ, ನನ್ನ ಕಷ್ಟ ಕಾರ್ಪಣ್ಯಗಳು ಯಾವುದು ಪರಿಹಾರ ಆಗಲಿಲ್ಲ ಅಂತ. ಆ ಕಾರ್ಪಣ್ಯಗಳ ಕಷ್ಟ ಕಾರ್ಪಣ್ಯಗಳಿಂದ ಮೊದಲು ಬಂದ ಸುಖವನ್ನು ಯೋಚನೆ ಮಾಡಿ, ಆ ಸುಖವನ್ನು, ಆ ಸಂತೋಷವನ್ನು, ಆನಂದವನ್ನು ಅನುಭವಿಸಿದ್ರಿ. ಆ ನಂತರ ಬಂದ ದುಃಖ, ದುಮ್ಮಾನ, ಸಂಕಟಕ್ಕೆ ಮಾತ್ರ ನೀವು ದೇವರನ್ನು ಹೊಣೆಗಾರಿಕೆ ಮಾಡ್ತೀರಿ. ಅಲ್ಲ, ದುಃಖ ಬಂದಾಗಲೂ ದೇವರಿಂದ ಅಲ್ಲ, ಸಂಕಟ ಬಂದಾಗಲೂ ದೇವರದ್ದಲ್ಲ. ನಮ್ಮ ಪೂರ್ವಾರ್ಜಿತ ಕರ್ಮದ ಫಲದಿಂದ ನಾವು ಇವತ್ತು ಅದೆಲ್ಲವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಆದರೆ ದೇವರ ಸನ್ನಿಧಿಗೆ ಹೋದಾಗ ನಮಗೆ ಏನು ಪ್ರಾಪ್ತವಾಗ್ತದೆ ಅಂದರೆ, ನಮ್ಮ ಜೀವನದಲ್ಲಿ ಬರಬಹುದಾಗಿರ್ತಕ್ಕಂಥ ದುಃಖ, ದುಮ್ಮಾನ, ಸಂಕಟ, ತೊಂದರೆ, ತಾಪತ್ರಯ ಇವೆಲ್ಲವನ್ನು ಎದುರಿಸಿ ಅದನ್ನು ಸಾಧಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಬೆಳಕು ನಮ್ಮ ಚೈತನ್ಯವನ್ನು ಒಳಗೆ ಪ್ರವೇಶ ಮಾಡ್ತದಲ್ಲ, ಅದೇ ನಾವು ದೇವಸ್ಥಾನದಲ್ಲಿ ಕಡಿತಕ್ಕಂಥ ಬಹಳ ದೊಡ್ಡ ಪ್ರಸಾದ. ಅದು ಗಟ್ಟಿಯಾಗಿ ನಮ್ಮ ಒಳಗೆ ನಿಂತಿದೆ ಅಂದರೆ ನಾವು ಎಂತಹ ಕಠಿಣ ಪರಿಸ್ಥಿತಿಯನ್ನು ಕೂಡ ಎದುರಿಸುವುದಕ್ಕೆ ನಾವು ಸಮರ್ಥರಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ನಂಬಿಕೆ, ವಿಶ್ವಾಸ ಮತ್ತು ಗಟ್ಟಿಯಾದ ದೃಢ ಸಂಕಲ್ಪವನ್ನು ನಾವು ಮಾಡ್ಕೊಂಡು ಬಂದ್ವಿ ಅಂದರೆ ನಮ್ಮ ಬದುಕು ಶುದ್ಧವಾಗ್ತದೆ, ಬದುಕು ಪರಿಪೂರ್ಣವಾಗ್ತದೆ, ಜೀವನ ಧನ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಆ ರೀತಿಯಾದಂಥ ಚಿಂತನೆಯನ್ನು, ಆ ರೀತಿಯಾಗಿರ್ತಕ್ಕಂಥ ಮಂಥನವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಚಿಂತೆ ಮತ್ತು ಚಿಂತನೆ ಇವೆರಡಕ್ಕೆ ವ್ಯತ್ಯಾಸ ಬಹಳ ಇರೋದಿಷ್ಟೇ. ಚಿಂತೆ ನಮ್ಮನ್ನು ಕಾಡ್ತದೆ, ಚಿಂತನೆ ನಮ್ಮನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಚಿಂತೆಯನ್ನು ಬಿಡೋಣ, ಚಿಂತನೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಉದಾತ್ತದ ಕಡೆಗೆ ಸಾಗೋಣ. ಉತ್ತಮವಾಗಿರ್ತಕ್ಕಂಥ ಭಾರತೀಯ ಸನಾತನ ಧರ್ಮದ ವ್ಯವಸ್ಥೆಯಲ್ಲಿ ಬದುಕನ್ನು ಜೋಡಿಸಿಕೊಂಡು ಸಾಗಿಸಿಕೊಂಡು ಹೋಗೋಣ. ಎಲ್ಲರೂ ಚೆನ್ನಾಗಿ ಬದುಕೋಣ, ಎಲ್ಲರೂ ನೆಮ್ಮದಿಯಾಗಿ ಬದುಕೋಣ. ಲೋಕಕ್ಕೆ ಸರ್ವ ರೀತಿಯಾಗಿರ್ತಕ್ಕಂಥ ಮಂಗಳವನ್ನು ಆಗುವಲ್ಲಿ ನಮ್ಮ ಪಾತ್ರವೂ ಕೂಡ ಅದರಲ್ಲಿ ಒಂದು ಭಾಗ ಇರಲಿ ಎಂಬುದು ನಮ್ಮ ಆಶಯವಾಗಬೇಕು. ನಾವು ಬದುಕಬೇಕು ಸತ್ಯ, ಆದರೆ ನಮ್ಮ ಬದುಕಿನ ಜೊತೆಯಲ್ಲಿ ನಮ್ಮ ಸಂಸಾರ ಚೆನ್ನಾಗಿ ಬದುಕಬೇಕು ಅಂತ ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಸಮಾಜವೂ ಚೆನ್ನಾಗಿರಬೇಕು.
ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ರಾಜ್ಯ ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು, ಯಾಕೆ ಇಡೀ ಪ್ರಪಂಚವೇ ಚೆನ್ನಾಗಿರಬೇಕು ಅನ್ನುವಂಥ ಸಂಕಲ್ಪವನ್ನು ನಿತ್ಯ ಮಾಡುವ ಮುಖಾಂತರ ಆ ದಿಸೆಯಲ್ಲಿ ಸಾಗಿ ದೇವರು ನಮಗೆ ಅಂತಹ ಎಲ್ಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ನಿತ್ಯ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಅವನಲ್ಲಿ ಮಾಡುವ ಪ್ರಾರ್ಥನೆ ಹೇಗಿರಬೇಕು ಅಂದರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಲ್ಲೂ ಏನನ್ನೂ ಕೇಳದೇ ಇರತಕ್ಕಂಥ ಜೀವನವನ್ನು ಕೊಡು, ಕಷ್ಟ ಕಾರ್ಪಣ್ಯಗಳ ತೊಂದರೆ ತಾಪತ್ರೆಗಳಿಗೆ ಒಳಗಾಗದೇ ಇರತಕ್ಕಂಥ ಮೃತ್ಯುವನ್ನು ನನಗೆ ಅನುಗ್ರಹಿಸು ಅಂತ ಕೇಳಿದರೆ ಎಲ್ಲವೂ ಅದರೊಳಗೆ ಸೇರಿ ಹೋಗ್ತದೆ. ಅಂತಹ ಬದುಕು ನಮ್ಮದಾಗಲಿ, ಇಡೀ ಲೋಕದ ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರಿಗೂ ಸಮೃದ್ಧಿ ಆಗಲಿ, ಸಂತೋಷ ಸಿಗಲಿ, ಸಂಭ್ರಮ ಸಿಗಲಿ, ಆನಂದ ಸಿಗಲಿ, ತೃಪ್ತಿ ಸಿಗಲಿ, ನೆಮ್ಮದಿ ಸಿಗಲಿ ಎಂಬುದಾಗಿ ಜಗಜ್ಜನನಿ ಜಗನ್ಮಾತೆಯ ಸನ್ನಿಧಿಯಲ್ಲಿ ತ್ರಿಕರಣ ಶುದ್ಧವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ನುಡಿಸಿರಿ ಈ ಒಂದು ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ತಾಯಿಯ ಆಶೀರ್ವಾದವನ್ನು ಮತ್ತು ಆ ಒಂದು ತಾಯಿಯ ದೃಶ್ಯವನ್ನು ಅನುಭವಿಸ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸಂಸ್ಥೆಗೂ ಒಳ್ಳೆಯದಾಗಲಿ, ಸಂಸ್ಥೆಯ ವ್ಯವಸ್ಥೆ ಇನ್ನಷ್ಟು ಸಂಪದ್ಭರಿತವಾಗಲಿ, ವಿಶಾಲವಾಗಿರತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆ ಬೆಳೆಯಲಿ, ಭಾರತೀಯ ಪರಂಪರೆಗೆ ಇನ್ನಷ್ಟು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ಇಂತಹ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಪರಂಪರೆಯ ವ್ಯವಸ್ಥೆಯ ವೈಶಿಷ್ಟ್ಯಗಳನ್ನು ಸಮಾಜಮುಖವಾಗಿ ಪರಿಚಯಿಸ್ತಕ್ಕಂಥ ಕಾರ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿ ಎಂಬುದಾಗಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಜಗಜ್ಜನನಿ ಜಗನ್ಮಾತೆಯ ಜಗದ್ಗುರುವಿನ ಪಾದಾರವಿಂದಗಳಲ್ಲಿ ನಮ್ಮ ಮನಃಪೂರ್ವಕವಾಗಿರ್ತಕ್ಕಂಥ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ.